ಶಾರ್ಟೇಜ್ ಇದ್ರೆ ಮಾಸ್ಕ್ ಇಲ್ಲ, ಮೇಡಮ್ ಇದ್ದಾಗಿದೆ. श्रीमान् वेङ्कटनाथार्यः कवितार्ककेसरी वेदान्ताचार्यवर्यो मे सन्निधत्तां सदा हृदि लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम् यो नित्यमच्युतपदाम्बुजयुग्मरुक्मौ व्यामोहतस्तदितराणि तृणाय मेने अस्मद्गुरोर्भगवतोऽस्य बहुमुखसिंहोः रामानुजस्य चरणौ शरणं प्रपद्ये சீரொன்றுபூப்புல் திருவேங்கடமுடையான் பாரன்னச்சொன்ன பயமொழியுள் ஓர்ன்றுதானே அமையாதோ பரணியில் வாழ்வார்க்கு வானேரப் போமளவும் வாழ்வு. ಒಂಬತ್ತನೇ ಶ್ಲೋಕ ಒಂದು ಸ್ವಲ್ಪ ಅರ್ಧ ಆಗಿತ್ತದು. ಪದವಿ ಮದವೀಯಸೀಂ ವಿಮುಕ್ತೇಃ ಅಟವೀ ಸಂಪದಮಂಬುವಾಹಯಂತೀಂ ಅರುಣಾಧರಸಾಭಿಲಾಷವಂಶಾಂ ಕರುಣಾಂ ಕಾರಣ ಮಾನುಷೀಂ ಭಜಾಮಿ ಅನ್ಬಿಟ್ಟಂತ ಇದು. ಇದರಲ್ಲಿ ಹೇಳಿದಾಗೆ ವಿಂಶತಿ ಅಧ್ಯಾಯದ ಒಂಬತ್ತನೇ ಶ್ಲೋಕ. ಅಲ್ಲಿ 9ನೇ ಅಧ್ಯಾಯದಲ್ಲಿ ಊಹೆ ಅಂದ್ರೆ ಬದಲಾವಣೆ, ಮಾರ್ಪಾಟು ಅಂತ ಆಗುತ್ತೆ. ಅಂದ್ರೆ ಊಹಿಸ್ಕೊಳ್ಳೋದು, ಇದರಿಂದ ಇದು ಅಂದ್ಬಿಟ್ಟು ಭಗವಂತ ನೇರವಾಗಿ ಶ್ರುತಿಯಲ್ಲಿ ಶ್ರುತಿನೇ ತಿಳಿಯೋಕ್ಕಾಗಲ್ಲ. ಅದರಿಂದ ಊಹೆ ಅಂದ್ರೆ ಒಂದೊಂದು ಅರ್ಥವನ್ನ ಒಂದು ಸಂದರ್ಭ ಅನುಗುಣವಾಗಿ ಕೆಲವು ಸಮಯ ಬ್ರಹ್ಮ ಅನ್ನುವಾಗ ಜೀವಾತ್ಮನೂ ಆಗುತ್ತೆ, ಬ್ರಹ್ಮ ಅಂದ್ರೆ ಪರಮಾತ್ಮನೂ ಆಗುತ್ತೆ. ಶ್ರುತಿನಲ್ಲಿ ಇದಿಟ್ಕೊಂಡು ಸ್ವರ ಇಟ್ಕೊಂಡು ತಿಳ್ಕೊಂಡ್ಬೋದು. ಸ್ವರ ಇಲ್ದೇ ಇದ್ದ ಅಂದ್ರೆ ಅದು ಜೀವನೋ ಪರಮಾತ್ಮನ ಹೇಳ್ತೋ ಜೀವಾತ್ಮನ ಹೇಳ್ತೋ ಅನ್ಬೇಕಾದ್ರೆ ಅದಕ್ಕೆ ಊಹೆ ಅಂದ್ಬಿಟ್ಟು ಅದಕ್ಕೆ ಸಂದರ್ಭವನ್ನು ಇಟ್ಕೊಂಡು ಏನ್ ಹೇಳುತ್ತೆ, ಅಲ್ಲಿ ಹೇಳಿರುವಂತ ಗುಣಗಳನ್ನ ಇಟ್ಕೊಂಡು ಇದು ಜೀವಾತ್ಮನ ಹೊಂದೇ ಇದ್ರೆ ಬ್ರಹ್ಮಾಂಡ ಪರಮಾತ್ಮ ಆದ್ರೆ ತಗೊಳ್ಳೋದು ಆವಿಷವಾಗಿ ಬರುವಂತಹ ಅಧ್ಯಾಯ ಅದು. ಇಲ್ಲೂ ಸಹ ಅದೇ ತರ ಇಲ್ಲಿ ಭಗವಂತನ ಇದನ್ನ ಅವನು ಮಾಡುವಂತ ಕೆಲಸಗಳು ಎಲ್ಲವನ್ನ ಅವನ ಚೇಷ್ಟತೆಗಳಿಂದ ನೇರವಾಗಿ ಗೊತ್ತಾಗಲ್ಲ. ಭಗವಂತ ಅಲ್ಲಿ ಅವತಾರ ಕಾಲದಲ್ಲಿ ಅವನು ಮಾಡುವ ಚೇಷ್ಟತೆಗಳು ನೋಡೋರ ಕಣ್ಣಿಗೆ ಇದು ಚೇಷ್ಟಿತವಾಗಿರುತ್ತೆ, ಅದೆಲ್ಲ ಇರುತ್ತೆ. ಮುಂದೆ ಆಡುವ ರಾಸ ಕ್ರೀಡಾದಿಗಳೆಲ್ಲ ಮೇಲ್ನೋಟಕ್ಕೆ ನಮಗೆ ಬೇರೆ ತರ ಕಾಣುತ್ತೆ. ಅದರ ಬಹಳ ಅತ್ಯಂತ ಗಾಢವಾದ ಅರ್ಥಗಳಿದೆ. ಅದು ಎಲ್ಲವನ್ನು ನಾವು ಹೇಗೆ ಅಂದ್ರೆ ನಾವೇ ವಿಚಾರ ಮಾಡಿ ತಿಳ್ಕೊಳ್ಳುವಂತ ಇದು. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಪದವಿ ಮದವಿ ಅದ್ಭುತವಾದ ಪದವನ್ನು ಹಾಕಿದ್ದಾರೆ. ಪದವಿ ಮದವೀಂ ಯಸೀಂ ವಿಮುಕ್ತೇ ಅಂತ. ಅದವಿ ಅಂದ್ರೆ ಅದರ ದವಿಯಸಿ ಅಂದ್ರೆ ದೂರ ಅಂತ. ದವಿಯಸ್ ದವಿಷ್ಟ ದವಿಯಸಿ ಅಂದ್ರೆ ದೂರವಾದದ್ದು ಅಂತ. ಅದವಿಯಸಿ ಅಂದ್ರೆ ಹತ್ತಿರವಾದದ್ದು ಅಂತ. ಅದು ಪದವಿ ಎನ್ನುವಾಗ ಎರಡು ಅರ್ಥವನ್ನ ಇಲ್ಲಿ ಮಾಡ್ಬೋದು ನಾವು. ಅದಕ್ಕೆ ಪದವಿ ಅಂದ್ರೆ ದಾರಿ ಅನ್ಬಿಟ್ಟು ಅಂತ ಒಂದು. ಇನ್ನೊಂದು ಪದವಿಯಿಂದ ಇದೆ ಇದರಲ್ಲಿ ಪಾದುಕಾ ಶಾಸ್ತ್ರದಲ್ಲಿ ಪದವಿ ಅಂದ್ರೆ ಪಾದುಕೆ ಅಂತಾನೆ ಅರ್ಥ, ಅದ್ಭುತವಾಗಿ ಅರ್ಥ. ಇದೇ ಪದಗಳನ್ನ ಹಾಕಿದ್ದಾರೆ. ಪದವಿ ಮದವಿ ವಿಮುಕ್ತೆ ಅನ್ನೋ ಪದಗಳೇ ಅದ್ರಲ್ಲಿ ಬರುತ್ತೆ. ಪದವಿ ಅಂದ್ರೆ ಪಾದ ಅಂತಾನೂ ಆಗುತ್ತೆ. ಎರಡು ಅರ್ಥವೂ ಇದಕ್ಕೆ ಹೊಂದುತ್ತೆ ಇದರಲ್ಲಿ. ಅದರಲ್ಲಿ ಮೊನ್ನೆ ದಾರಿ ಅನ್ನಂದ್ರೆ ಈಗ ನಮಗೆ ಅರ್ಚನಾದಿ ಮಾರ್ಗದಲ್ಲಿ ನಾವು ಹೋಗ್ಬೇಕು. ಅದಕ್ಕೆ ಹೋಗ್ಬೇಕಾದ ಅಂದ್ರೆ ದೂರ ನಮಗೆ ನಾವಾಗಿ ಹೋಗೋ ದಾರಿ ಸಿಗೋದೇ ಇಲ್ಲ, ದೂರವಾಗುತ್ತೆ. ಅದು ಅತ್ಯಂತ ದೂರ ಅಂದ್ರೆ ಅರ್ಥ ಇಲ್ಲಿ ನಾವು ಒಬ್ಬ ಭಕ್ತಿಯೋಗಿ ಅಂತ ತಗೊಳ್ಳಿ. ಭಕ್ತಿಯೋಗಿ ಆದ್ರೂ ಸಹ ಅತ್ಯಂತ ದವಿಯಸಿ ಅದು ದಾರಿ. ಯಾಕೆಂದ್ರೆ ಅವನ ಅವನ ಸಂಚಿತ ಪಾಪ ಎಲ್ಲ ಭಕ್ತಿಯೋಗಿಗೆ ಹೊಟ್ಟೋಗ್ಬಿಡುತ್ತೆ. ಅದರ ಪ್ರಾರಬ್ಧ ಕರ್ಮವನ್ನ ಕಳಿಲೇಬೇಕು. ಅದು ದವಿಯಸಿ ಅತ್ಯಂತ ದೂರ, ಎಷ್ಟು ಜನ್ಮ ಅಂತ ಗೊತ್ತಿಲ್ಲ. ಮುಂದಕ್ಕೋ ಹಿಂದಕ್ಕೋ ಇನ್ನೂ ಹೋಗ್ತಾನೆ ಇರುತ್ತೆ. 100 ಜನ್ಮ, 1000 ಜನ್ಮ, 1,00,000 ಜನ್ಮ, ಇಲ್ಲ ಮುಂದಿನ ಜನ್ಮದಲ್ಲೇ ನಮ್ಮ ಪಾಪಗಳೆಲ್ಲ ಕಳೆದಿದ್ರಾಗ್ಬೋದು. ಹಾಗಾಗಿ ಪ್ರಾರಬ್ಧ ಕರ್ಮ ನಿಶೇಷವಾಗುವವರೆಗೂ ದೂರ ಸವಿಸ್ಬೇಕು. ಅವನು ಅಷ್ಟು ದೂರ ಹೋಗ್ತಾ ಇರ್ಬೇಕು. ಆಮೇಲೆ ಅರ್ಚದ ಮಾರ್ಗದಲ್ಲಿ ಭಗವಂತ ಕರ್ಕೊಂಡು ಹೋಗ್ತಾನೆ. ಅದು ಅದರಿಂದ ದವಿಯಸಿ ಅನ್ನೋದು ಅದು ಆ ಭಕ್ತಿ ಯೋಗ. ಇಲ್ಲಿ ಎಂತ ಅದ್ಭುತವಾಗಿ ಅದವಿಯಸಿ ಅಂತ ಸ್ವಾಮಿ ಪದವನ್ನು ಹಾಕಿದ್ರಿಂದ ವಿಮುಕ್ತೇ ಏನ್ ಪದವನ್ನು ಹಾಕಿದ್ರು ಅಂದ್ರೆ ವಿಶೇಷಣ ಮುಕ್ತೇ ಏನ್ಬಿಟ್ಟು ಅಂತ ಮುಕ್ತರಾಗ್ತಾರೆ ಅಂತ. ಭಕ್ತಿ ಮಾರ್ಗದಲ್ಲೂ ಸಹ ಮುಕ್ತರಾಗ್ತಾರೆ, ದವಿಯಸಿ ಮಾರ್ಗದಲ್ಲೂ ಸಹ ಮುಕ್ತರಾಗ್ತಾರೆ.
ಇಲ್ಲಿ ಅದವೀಯಸಿ ಅಂತ ಹೇಳಿದ್ರಿಂದ ಇಲ್ಲಿ ಶರಣಾಗತಿಯನ್ನು ಹೇಳಿದ್ದಾರೆ. ಇಲ್ಲಿ ಇದರಲ್ಲಿ ಭರನ್ಯಾಸವನ್ನ ಸ್ವಾಮಿಯಲ್ಲಿ ಸೂಚಿಸಿದ್ದಾರೆ. ಇದರಲ್ಲಿ ಪದವಿ ಅಂದ್ರೆ ದಾರಿ, ಅದರಲ್ಲಿ ಅಂದ್ರೆ ಇದಲ್ಲ ಅದ್ಭುತವಾಗಿ ಪದವಿಯಿಂದ ದಾರಿ ಹತ್ರ ಆಗ್ಬಿಡ್ತಂತೆ, ಅದವೀಯಸಿ ಆಗ್ಬಿಡ್ತಂತೆ. ಯಾಕೆಂದ್ರೆ ಒಂದೇ ಜನ್ಮ, ಈ ಜನ್ಮದಲ್ಲಿ ಸಿಕ್ಬಿಡ್ತಲ್ಲ ನಮಗೆ. ಹಾಗಾಗಿ ಮತ್ತೆ ಸುಲಭ ಈ ಜನ್ಮದಲ್ಲಿ ಸಿಗೋದ್ರಿಂದ ಇದು ಅದವೀಯಸಿ ಪದವಿ. ಇದು ಶರಣಾಗತಿ ಅನ್ನೋದು ಅದವೀಯಸಿ ಪದವಿ, ಭಕ್ತಿ ಯೋಗ ಅನ್ನೋದು ದವೀಯಸಿ ಪದವಿ. ಅದು ದೀರ್ಘಕಾಲ. ಇದು ಅದವಿ ತುಂಬಾ ಹತ್ತಿರ ಕಾಲ. ಈಗ ಈ ಜನ್ಮ ಒಂದೇ ಜನ್ಮ ಅಷ್ಟೇ. ಈ ಜನ್ಮ ಆದ ತಕ್ಷಣ ಮುಂದಿನ ಜನ್ಮ ನಮ್ಗೆ ಇರೋದಿಲ್ಲ. ಭಗವಂತ ಎಲ್ಲವನ್ನೂ ಕಳೆದು ವಿಶೇಷ ಮಾಡಿ ತಗೊಳ್ತಾನೆ. ಹಾಗಾಗಿ ಇಲ್ಲಿ ಆ ಪದವನ್ನ ವಿಶೇಷವಾಗಿ ಯಾಕೆ ವಿಮುಕ್ತೆ ಅಂತ ಹಾಕಿದ್ರು ಅಂದ್ರೆ ನಮಗೆ ಒಂದು ದಾರ್ಢ್ಯತೆಯನ್ನು ಕೊಡಕ್ಕೆ. ಏನಪ್ಪಾ ಇದು ಶರಣಾಗತಿ, ಏನು ಭಕ್ತಿಯೋಗಿ ಎಷ್ಟು ಕಷ್ಟಪಡ್ತಾನೆ, ಎಷ್ಟೆಲ್ಲ ಮಾಡ್ತಾನೆ, ಅಷ್ಟಾಂಗ ಯೋಗ ಸಿದ್ಧ ಮಾಡಿ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಮೊದಲು, ಆಮೇಲೆ ಸಮಾಧಿಗೆ ಹೋಗಿ ಆತ್ಮ ಸಾಕ್ಷಾತ್ಕಾರವಾದ ಮೇಲೆ ಅದಕ್ಕೆ ಒಂದು ಪ್ರಪತ್ತಿಯನ್ನು ಮಾಡಿ. ಯಾಕೆಂದ್ರೆ ಮನಸ್ಸು ಅಲ್ಲೇ ನಿಲ್ಬಾರ್ದು. ಅಲ್ಲೇ ನಿಂತ್ಬಿಟ್ಟ ಅಂದ್ರೆ ಅವನಿಗೆ ಆತ್ಮವನ್ನೇ ಹೇಳುತ್ತಾನೆ, ಅವನಿಗೆ ಕೈವಲ್ಯ ಮಾತ್ರ ಸಿಗುತ್ತೆ, ಸರ್ ಮೋಕ್ಷ ಸಿಗಲ್ಲ. ಹಾಗಾಗಿ ಅಲ್ಲಿಂದ ಮುಂದಕ್ಕೆ ಭಗವಂತನ ಧ್ಯಾನ ಮಾಡಿಕೊಂಡು ಭಗವಂತನ ಪಡಿಬೇಕದು. ಅದು ಉಪಾಸನಾ 32 ಬ್ರಹ್ಮವಿದ್ಯೆಗಳೆಲ್ಲ ಹೇಳಿದೆ. ಆ ದವೀಯಸಿ ಮಾರ್ಗ ಇಲ್ಲಿ ಅಷ್ಟು ಸುಲಭವಾಗಿದ್ರಿಂದ ನಮಗೆ ಫಲ ಸಿಗುತ್ತೋ ಇಲ್ವೋ ಅಂತ ನಮಗೊಂದು ಸಂದೇಹ ಬಂದ್ಬಿಡುತ್ತೆ, ಜನಗೆ ಬರಬಾರ್ದು ಅಂತ. ಅದಕ್ಕೆ ವಿಮುಕ್ತೇ ಮುಕ್ತೇ ಅಂತ ಆಗ್ಲಿಲ್ಲ, ವಿಮುಕ್ತೇ ಅಂದ್ರೆ ಖಂಡಿತ ವಿಶೇಷೇಣ ಮುಕ್ತೇ. ಅದು ಭಗವಂತ ಶರಣಾಗತರಾದವರಿಗೆ ಅತ್ಯಂತ ವಿಶೇಷವಾಗಿ ದಾರಿಯನ್ನ ಕೊಡ್ತಾನೆ. ಅದಕ್ಕೆ ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಯಾತಕ್ಕೆ ಅಂದ್ರೆ ಇಲ್ಲಿ ಮೇಲಿನ ಅರ್ಥ ಹೇಳ್ದ ಹೋದ್ಸಲ ಇದಕ್ಕೆ ಅಟವೀ ಸಂಪದ ಮಂಬುವಾಹಯಂತೀಂ ಅಂತ ಹೇಳಿದ್ರು. ಇಲ್ಲಿ ಇದಕ್ಕೆ ಕಡೆಗೆ ಇದು ಸ್ವಾಮಿ ಇದನ್ನ ಈ ಪದವಿ ಅದೀಯಸಿ ಅನ್ನೋದನ್ನ ಪಾದುಕಾ ಶಾಸ್ತ್ರದಲ್ಲಿ ಪ್ರಸ್ತಾವ ಪದ್ಧತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಮೂರ್ಧ್ನಾ ಸತಾಂ ಅಧಸ್ತಾತ್ ಉಪರಿ ಚ ವಿಷ್ಣೋ ಪದೇನ ಸಂಘಟಿತಾಂ ಅದವೀಯಸೀಂ ವಿಮುಕ್ತೆ ಪದವೀಂ ಅವಯಂತಿ ಪಾದುಕೆ ಭವತಿ. ಹೇ ಪಾದುಕೆ ತವ ಅಂದ್ರೆ ಭವತ್ ನೀನಾಗ್ತೆ. ಯಾತರ ಅಂದ್ರೆ ಮೂರ್ಧ್ನಾ ಸತಾಂ ಅಧಸ್ತ. ಎಂತ ಅದ್ಭುತವಾದ ಕಲ್ಪನೆ ತೋರಿಸಿದಾರೆ ಅಂದ್ರೆ, ಹೇಗಪ್ಪ ಹತ್ರ ಆಗುತ್ತೆ ಹೇಳ್ತೀರಾ ನೀವು ಅಂದ್ರೆ, ಪಾದುಕೆ ನಮ್ಮ ತಲೆ ಮೇಲೆ ಇಟ್ಟ ಅಂದ್ರೆ, ಭಗವಂತನ ಪಾದುಕೆನ ನಮ್ಮ ತಲೆ ಮೇಲೆ ಇಟ್ರೆ ಆ ಪಾದುಕೆ ತಳಭಾಗ ನಮ್ಮ ತಲೆ ಮೇಲೆ ಇರುತ್ತಲ್ಲ, ಆ ಪಾದುಕೆ ಮೇಲ್ಭಾಗ ಭಗವಂತನ ಪಾದದಲ್ಲಿರುತ್ತೆ. ಸೊ ಭಗವಂತನ ಪಾದಕಗೂ ಪಾತಿಗೂ ನಮ್ಮ ತಲೆಗೂ ಎಷ್ಟು ವ್ಯತ್ಯಾಸ, ಒಂದು ಪಾದಕ್ಕೆ ಅಷ್ಟೇ ವ್ಯತ್ಯಾಸ. ದಾರಿ ಬೇಕಾಗಿದ್ದು ಭಗವಂತನ ಪಾದ ತಾನೆ. ಅದರಿಂದ ಇದು ಹೇಳ್ತಾರೆ ಮೂರ್ಧ್ನಾ ಸತಾಂ ಅಧಸ್ತಾತ್ ಉಪರಿಷ್ಟಾತ್. ಅಧಸ್ತಾತ್ ನಮ್ಮ ತಲೆ ಮೇಲೆ ಇರ್ತಾರೆ ಅದಕ್ಕೆ. ಆಮೇಲೆ ಉಪರಿಚ ವಿಷ್ಣೋಹ ಪದೇನ, ಮೇಲೆ ಭಗವಂತನ ಪಾದಕ್ಕೆ ಸಂಬಂಧ ಹೊಂದಿದೆ. ಇಲ್ಲಿ ಪಾದಕ್ಕೆ ಹೇಳಿದ್ರಿಂದ ಪಾದಕ್ಕೆ ಭಗವಂತನ ಮೇಲ್ಗಡೆ ಇದು ಭಗವಂತನ ಪಾದಕ್ಕೆ ಸಂಬಂಧ ಹೊಂದಿದೆ, ಕೆಳಗಡೆ ಇರೋದು ನಮ್ಮ ಭಕ್ತರ ತಲೆಗೆ ಸಂಬಂಧ ಹೊಂದಿದೆ. ಸೊ ಎಷ್ಟಪ್ಪ ಒಂದು ಅದಕ್ಕೂ ಏನಪ್ಪಾ ಅಂದ್ರೆ ವ್ಯತ್ಯಾಸ, ಡಿಸ್ಟೆನ್ಸ್ ಎಷ್ಟು ಅಂದ್ರೆ ಆ ಪಾದಕ್ಕೆ ಎಷ್ಟೇ ಡಿಸ್ಟೆನ್ಸು, 2 ಇಂಚು 1.5 ಇಂಚು ಅಷ್ಟೇ. ಅದರಿಂದ ಪದವಿ ಅದವೀಯಸಿ ಆಗೋಯ್ತು. ಈಗ ನಮ್ಗೆ ಪಕ್ಕ ಏನೋ ಬೇಕಾಗಿದ್ದು ಭಗವಂತನ ಪಾದಕ್ಕೆ ತಾನೆ, ಪಾದ ತಾನೇ ಬೇಕಾಗಿದ್ದು. ಅದರಿಂದ ಬಹಳ ಹತ್ತಿರವಾಯಿತು ಅಂದ್ಬಿಟ್ಟು ಅದರಿಂದ ಹೇಳ್ತಾರೆ ಪಾದುಕೆ ತ್ವಮ್ ಅಂತ ಹೇಳ್ತಾರೆ. ಅದವೀಯಸೀಂ ವಿಮುಕ್ತೇ ಪದವೀಂ ಅಂದ್ಬಿಟ್ಟು ಅಂತ. ನೀನು ಭಕ್ತರ ಆ ದೂರ ಆಯ್ತಲ್ಲ ದವೀಯಸಿಯಾದ ದೂರವನ್ನ ಅದವೀಯಸಿಯಾಗಿ ಮಾಡ್ಬಿಡ್ತೀಯ ಅಂತ ಅದ್ಭುತವಾಗಿ ಅದರಲ್ಲಿ ಕೊಂಡಾಡ್ತಾರೆ ಪಾದುಕೆನ. ಅದಕ್ಕೆ ತವ ಭವತಿ ನೀನಾಗ್ತೆ ಅಂತ. ಅದಕ್ಕೆ ಇತಿ ಅವಯಂತಿ ಅಂದ್ರೆ ತಿಳಿದವರು ಹೇಳ್ತಾರೆ ಅನ್ನೋದು ಹೇಳ್ತಾರೆ. ಅದಕ್ಕೆ ಇದೇ ಪದವನ್ನ ಪದವಿ ದಮಿ ಅದೇ ಪದವನ್ನ ಅಲ್ಲಿ ಹಾಕಿದ್ದಾರೆ. ಅದರಿಂದ ಅದ್ಭುತವಾದ ಪ್ರಯೋಗ ಅದು. ಅದನ್ನೇ ಇಲ್ಲೂ ಸಹ ಅದನ್ನ ಹಾಕಿದ್ದಾರೆ. ಅದಕ್ಕೆ ಅಂದ್ರೆ ವಿಶೇಷವಾದಂತಹ ಇದು ಪದ ಇದು. ಹಾಗಾಗಿ ಇದಕ್ಕೆ ನೋಡಿ ಈ ಒಂದು ಶ್ಲೋಕಕ್ಕೆ ಅಪ್ಪಯ್ಯ ದೀಕ್ಷಿತರು ಪಾದುಕಾ ಶಾಸ್ತ್ರಕ್ಕೆ ವ್ಯಾಖ್ಯಾನ ಮಾಡಿದ್ರು ಅನ್ನೋದಕ್ಕೆ ಇದು ಉದಾಹರಣೆ ಈಗ ಸಿಗ್ತಾ ಇಲ್ಲ ನಮಗೆ. ಅವರು ಹೇಗೆ ಯಾದವಾಭ್ಯುದಯ ಮಾಡಿದ್ರು ಕಂಪ್ಲೀಟ್. ಇವಾಗ ಅದರಲ್ಲಿ ಯಾದವಾಭ್ಯದಲ್ಲಿ ಮಾಡಿದಾಗ ಅವ್ರಿಗೆ ಅದು ಯಾದವಾಭ್ಯದಲ್ಲ ಒಬ್ಬ ರಾಜ ಹೇಳ್ತಾನೆ. ಆ ರಾಜ ಹೇಳಿದಾಗ ತಗೊಳ್ತಾರೆ. ನೋಡ್ಬಿಟ್ಟು ಅವ್ರಿಗೆ ಬಹಳ ಅದ್ಭುತ. ಅಪ್ಪಯ್ಯ ದೀಕ್ಷಿತರೇ ಮಹಾಜ್ಞಾನಿ, ಮಹಾ ಪ್ರಕಾಂಡ ಪಂಡಿತರು. ಅವರು ದೇಶಿಗರ ಮೇಲೆ ಅಷ್ಟು ವ್ಯಾಮೋಹ ಆಗ್ಬಿಡುತ್ತೆ ಅದ್ಭುತವಾಗಿ. ಆಮೇಲೆ ಪಾದಕಾ ಸಹಸ್ರಕ್ಕೂ ಮಾಡಿದ್ರೆ ಅಂತ, ಯಾಕೆಂದ್ರೆ ಈ ಒಂದು ಶ್ಲೋಕದ ವ್ಯಾಖ್ಯಾನ ಸಿಗ್ತಾ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಈ ಪದವಿ ಮದವೀಯಸೀಂ ವಿಮುಕ್ತೆ ಅನ್ನೋದಕ್ಕೆ ಅವರು ಈ ಶಬ್ದಾರ್ಥ ಸಂಶ್ಲೇಷಣಕ್ಕೆ ಅತ್ಯಂತ ಆಶ್ಚರ್ಯ ಪಟ್ಬಿಡ್ತಾರೆ ಅವರು.
ಈ ತರ ಒಂದು ಪದವನ್ನು ಸಂಸ್ಕೃತದಲ್ಲಿ ಜೋಡಿಸಬಹುದಾ ಕಾವ್ಯದಲ್ಲಿ ಅಂದ್ಬಿಟ್ಟು ಅವರೇ ಸ್ವಂತ ಕವಿ, ಅವರೇ ಆಶ್ಚರ್ಯ ಪಡ್ತಾರೆ. ಅವರು ಅದನ್ನ ಹೇಳ್ತಾರೆ. ಅವರು ಪದವೀಹಿ ಅದವೀಯಸೀರ್ ನಹ ಅನ್ಬಿಟ್ಟು ಇಲ್ಲಿ ಪದವಿ ಎನ್ನುವಾಗ ಪಾದುಕೆ ನಹ ಅದವೀಯಸಿ ಎಂಬುದು ಮೇಲೆ ಅಲ್ಲಿ ಶ್ಲೋಕದಲ್ಲಿ ಅರ್ಥ ಹೇಳ್ತಾರೆ. ಈ ಭಗವಂತನ ಪಾದುಕೆ ನಮ್ಗೆ ಬಹಳ ಹತ್ರ ಆಗೋಯ್ತು. ನಹ ಇದು ಅದೇ ಇದು ತುಂಬಾ ಹತ್ರ ಮಾಡ್ಬಿಡ್ತು. ಪಾದುಕೆ ಭಗವಂತನ ಪಾದವನ್ನು ನಮಗೆ ಹತ್ರ ಮಾಡ್ಬಿಡ್ತು ಅಂತ ಆ ಶಬ್ದಾರ್ಥ ಇದಕ್ಕೆ ಬಹಳ ಇದ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಪದವಿ ಅದವೀಸ್ ಅನ್ನೋದು ಪ್ರಪತ್ತಿ ರೂಪವಾದಂತ ಇದು ಸಾಧನ. ಇದು ಅದರಲ್ಲಿ ನ್ಯೂನತೆ ಉಂಟು ಅಂತ ಶಂಕೆ ಬರೋದು ಗೊತ್ತೆ. ವಿಮುಕ್ತೆ ಪದವನ್ನು ಹಾಕ್ಬಿಟ್ರಲ್ಲಿ ಅಲ್ಲೂ ಸಹ ಅದೇ ಪದವನ್ನು ಹಾಕಿದ್ದಾರೆ. ಪಾದುಕಾ ಸಹಸ್ರದಲ್ಲೂ ವಿಮುಕ್ತೆ ಅಂತ ಪದವನ್ನೇ ಹಾಕಿದ್ದಾರೆ. ಇಲ್ಲೂ ಸಹ ವಿಮುಕ್ತೆ ಪದವನ್ನು ಹಾಕ್ತಾರೆ. ಅಂದ್ರೆ ಅದು ವಿ ಅನ್ನೋದು ವಿಶೇಷವಾಗಿರೋದು. ಅದು ಉಪಸರ್ಗ ಪೂರ್ವಕವಾದ ಮುಕ್ತಿ ಅನ್ನೋದು ಖಚಿತವಾಗಿ ನಿಶ್ಚಯವಾಗಿ ಅಂತ ದೃಢಪಡಿಸೋದಕ್ಕೆ ಆ ವಿಶೇಷಣ ವಿ ಉಪಸರ್ಗ ದೃಢೀಕರಿಸುತ್ತೆ. ಆ ಮುಕ್ತಿ ಶಬ್ದದ ಅರ್ಥವನ್ನ ದೃಢೀಕರಿಸುತ್ತೆ. ಅನ್ನೋದು ನಮಗೆ ಹಾಗೆ ಆಗುತ್ತೆ ಅನ್ಬಿಟ್ಟು ಅಂತ ಈ ಇದರಲ್ಲಿ ಅದರಿಂದ ಇದು ಅತ್ಯಂತ ಸುಲಭ. ಭಕ್ತಿಯೋಗದಲ್ಲಿ ಎಷ್ಟೋ ದವೀಯಸಿಯಾದ ಮಾರ್ಗ, ಎಷ್ಟೋ ಜನ್ಮಾಂತರಗಳು ಸಿಗುತ್ತೆ. ಇದು ಅದವೀಯಸಿ ಮಾರ್ಗ, ಪ್ರಪತ್ತಿ ಈಗ ತಕ್ಷಣವೇ ಸಿಕ್ಬಿಡುತ್ತೆ ಅನ್ಬಿಟ್ಟು ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಟವಿ ಸಂಪದ ಅಂದ್ರೆ ಎರಡರ್ಥ. ಒಂದನೇ ಅರ್ಥ ಇದೆ. ಹೋದ ಸಂಪದಲ್ಲಿ ಅಟವಿಯಿಂದ ಕಾಡು, ಕಾಡಿನ ಸಂಪತ್ತು ಯಾರು? ಕೃಷ್ಣನೇ ಕಾಡಿನ ಸಂಪತ್ತು. ಅವನು ನಡೆದಾಡೋ ಜಾಗವೆಲ್ಲ ಸಹ ಅವನೇ. ಕೃಷ್ಣ ಅಂದ್ರೆ ಕಪ್ಪು. ಆ ಮೇಘಕ್ಕೆ ಹೋಲಿಸಿದ್ದಾರೆ. ಹೇಗೆ ಮೇಘ ಕಪ್ಪು ಮೋಡ ಬಂದ ತಕ್ಷಣ ಅಲ್ಲಿರುವ ಅಚೇತನ ವಸ್ತುಗಳಿಗೆಲ್ಲ, ಮರ ಗಿಡಗಳಿಗೆಲ್ಲ ಗೊತ್ತಾಗ್ಬಿಡುತ್ತಂತೆ ಮಳೆ ಬರುತ್ತೆ ಅಂತ. ತಕ್ಷಣ ಅದು ಅಲರಕ್ ಸಂತೋಷದಿಂದ ಅಲರಕ್ ಶುರು ಆಗ್ಬಿಡುತ್ತಂತೆ. ಎಲೆಗಳೆಲ್ಲವೇ ಬಂದೇ ಬರುತ್ತೆ ಅಂತ. ಇವನು ಕಾನನ, ಇವನು ಕಪ್ಪು, ಇವನು ಕೃಷ್ಣ ಇವನೇ ಮೇಘದ ಇದು. ಇವನು ಬಂದ ತಕ್ಷಣ ಇವನು ಮೇಲೆ ಕಪ್ಪಾಗಿದೋ ಇಲ್ವೋ, ಕೃಷ್ಣ ಅಲ್ಲಿ ಓಡಾಡ್ತಿರುವಾಗ್ಲೇ ಅವಕ್ಕೆಲ್ಲ ಓಹೋ ಮೋಡ ಬಂದ್ಬಿಟ್ಟಿದೆ, ಕೆಳಗಡೆ ಓಡಾಡ್ತಿದೆ ಅಂತ ಸಂತೋಷದಿಂದ ಎಲ್ಲವೂ ಸಹ ಅಚೇತನವಾದ ವಸ್ತುಗಳು ಸಹ ರಾಮಾಯಣದಲ್ಲಿ ನೋಡಿದೀವಿ. ಆ ರಾಮ ಕಾಡಿಗೆ ಹೋದಾಗ ಎಲ್ಲ ಬಾಡೋಯ್ತು, ತಲೆ ಬಗ್ಗಿಸ್ಕೊಂಡ್ಬಿಡ್ದು, ಬಾಡೋಯ್ತು ಎಲೆಗಳೆಲ್ಲ ಅಂತ. ಮತ್ತೆ ಅವನು ಬಂದಾಗ ಅಕಾಲ ಪುಷ್ಪಿತ ಎಲ್ಲ ಆಯ್ತು ಅಂತ. ಅಚೇತನಗಳಿಗೂ ಸಹ ಚೇತನ ತರ ಇದು ಬಂದ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಅದೇ ತರ ಇಲ್ಲಿ ಈ ಅಟವಿ ಸಂಪದ ಅಂದ್ರೆ ಏನು? ಇವನು ಕಾಡಿಗೆ ಇವನ ಸಂಪತ್ತು, ಕಾಡಿಗೆ ಇವನು ಸಂಪತ್ತು. ಇವನು ಅಂದ್ರೆ ಕಾಡಿಗೆ ಇವನು ಸಂಪತ್ತು. ಇವನಿಗೆ ಯಾರಂದ್ರೆ ಕಾಡೇ ಇವನಿಗೆ ಸಂಪತ್ತು. ಅಟವಿಯಿಂದ ಅಂದ್ರೆ ಆರಣ್ಯಕ ಅಂದ್ರೆ ಉಪನಿಷತ್ತಿನ ಭಾಗ ಆರಣ್ಯಕದಲ್ಲಿ ಬರುತ್ತೆ. ಇವನು ಉಪನಿಷತ್ತಲ್ಲ ಅರ್ಥ. ಉಪನಿಷತ್ ಸ್ಥಿರೀಪಡಿಸೋದೇ ಭಗವಂತನನ್ನ. ಅದರ ಉಪನಿಷತ್ತಿಗೂ ಸಹ ಇವನು ಸಂಪತ್ತು. ಅಟವಿ ಸಂಪತ್ತು ಅಂದ್ರೆ ವೇದಗಳಿಗೂ ಇವನು ಸಂಪತ್ತು. ಇಲ್ಲಿ ಅವತಾರದಲ್ಲಿ ಕಾಡಿಗೂ ಸಹ ಇವನು ಸಂಪತ್ತಾಗಿದ್ದಾನೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅಂಬುವಾಹಯಂತೀಮ್ ಅನ್ನುವಾಗ ಅದಕ್ಕೆ ಅಂಬುವಾಹಯಂತಿ ಅಂತ ಒಂದೇ ಪದವನ್ನು ತಗೊಂಡ್ರೆ, ಅಂಬುವಾಹ ಅಂದ್ರೆ ಮೋಡ ಅಂದ್ರೆ ನೀರನ್ನ ಉಂಡಂತಹ ಮೇಘಕ್ಕೆ ಅಂಬುವಾಹ ಅಂತ. ಬರೀ ಅಂತ ಅಂಬುವಾಹ ಅಂತ ನೀರುಂಡ ಮೇಘಕ್ಕೆ ಅಂಬುವಾಹ ಅಂತ ಒಂದೇ ಪದ ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡ ಅಂದ್ರೆ ಇವನೇ ಕೃಷ್ಣ ಮೇಘ. ಇವನು ಆ ಮೇಘಕ್ಕೂ ಕೃಷ್ಣನ್ನೇ ಕೊಡ್ತಾರೆ. ಕಪ್ಪಾದ ಮೋಡಕ್ಕೆ ಕೃಷ್ಣ ಮೇಘ ಅಂತ, ಅದಕ್ಕೆ ಅಂಬುವಾಹ ಅಂತ, ನೀರುಂಡ ಮೇಘ ಅಂತ ಹೇಳಿದ್ನಲ್ಲ ಅದು ಆಗುತ್ತೆ ಅನ್ಬಿಟ್ಟು ಅಂತ. ಇವನು ಕೃಷ್ಣ ಕಾಡಿನಲ್ಲಿ ನಡೆಯುವಂತಹ ಮೋಡ. ಇವನು ನೋಡಿ, ಇವನೇ ಮೋಡ ಚಲಿಸ್ತಾ ಇದೆಯೋ ಅನ್ನೋ ತರ ಚಲಿಸುವಂತಹ ಮೋಡ ಇವನಾಗಿದ್ದಾನೆ. ಕಡೆಗೆ ಇಂದ ಈ ಅಂಬು ವಾಹಯಂತೀಂ ಪದವನ್ನ ಬಿಡಿಸ್ಕೊಂಡ್ಬಿಟ್ರೆ, ಅಂಬು ವಾಹಯಂತೀಂ ಅಂತ ಪದವನ್ನ ಬಿಡಿಸ್ಕೊಂಡ ಅಂದ್ರೆ ಅವಾಗ ಅದೇ ಇವನು ಅಂಬು ಗಿರುಗಳಿಗೆ ಕರುಗಳಿಗೆಲ್ಲ ನೀರು ಕುಡಿಸ್ತಾನಲ್ಲ ಇವನು. ಅದಕ್ಕೆ ವಾಹಯಂತೀಂ ಅಂದ್ರೆ ಇವನು ಅಂದ್ರೆ ಎರಡರ್ಥ. ಇವನೇ ಮೇಘದ ಕೃಷ್ಣೆ. ಎಲ್ಲ ಕೃಷ್ಣೇನು ಕೃಷ್ಣ ತೃಷ್ಣಾಮೃತ ಅಂತ ರಾಯರು ನಮ್ಮಾಳು ಹೇಳೋ ತರ ಎಲ್ಲರ ತೃಷ್ಣೆಯನ್ನು ಹೋಗ್ಸವನು ಇವನು. ಅದೇ ತರ ಕಾಡಲ್ಲಿರುವ ಎಲ್ಲಾ ಇದಕ್ಕೂ ತೃಷ್ಣೆಯನ್ನು ಹೋಗ್ಸವನು ಇವನು. ಅದರಿಂದ ಅಂಬುವಾಹಯಂತಿ ಅನ್ನೋಟ ಅದನ್ನ ಈ ವೆಂಕಟಾಧ್ವರಿಯವರು ಪಾದುಕಾಸ್ತವದಲ್ಲಿ ಬರ್ತಾರೆ. ಕಾಲೇ ಕಾಲೇ ಚರತಿ ಕರುಣಾ ವಾರ್ಷಿಕ ಕೃಷ್ಣ ಮೇಘ ಅಂತ. ಕೃಷ್ಣ ಮೇಘ ಕಾಲೇ ಕಾಲೇ ಚರತಿ ಅನ್ಬಿಟ್ಟು ಕೃಷ್ಣ ಅನ್ನೋ ಮೇಘ ಇದರಲ್ಲಿ ಹೋಗುತ್ತೆ ಅನ್ಬಿಟ್ಟು ಒಂದು. ಯಾತಕ್ಕೆ ಅಂದ್ರೆ ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನೆ ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ ಅಂತ ಇನ್ನೊಂದು ಇದರಲ್ಲಿ ಚಂದ್ರಿಕಾಚಾರ್ಯ ಅವ್ರು ಹೇಳ್ತಾರೆ. ಅಂದ್ರೆ ಇವನು
ಈ ಕೃಷ್ಣನ ಮೇಲಿರುವಂತ ಕೃಷ್ಣ ಮೇಘ ಮಳೆಯನ್ನು ತಂದು ಗಿಡ ಸಸ್ಯಗಳನ್ನ ತಂಪು ಮಾಡುತ್ತೆ. ಆದ್ರೆ ಈ ಕೃಷ್ಣ ಅನ್ನೋ ಕಾಲಮೇಘ ಯಾವ ತರಪ್ಪ ಅಂದ್ರೆ ಶಮಯನ್ ಭವಸಂತಾಪಂ, ನಮಗೆ ಭವ ಅನ್ನೋದು ಸಂತಾಪ ಇದೆಯಲ್ಲ, ಈ ಒಂದು ಬಾಯಾರಿಕೆ, ಭವದಲ್ಲಿರುವಂತ ಬೇಸಿಗೆ, ಈ ಸುಟ್ಟು ನಾವು ಸುಣ್ಣವಾಗ್ಬಿಟ್ಟಿದೀವಿ, ಬೇಗ ಬಂದ್ವಿ, ಈ ಭವಸಂತಾಪವನ್ನ ಶಮಯನ್ನೇ ಈ ಕೃಷ್ಣ ಬೇಗ ಅದನ್ನ ಹೋಗಿಸ್ತಂತ ಇದಕ್ಕೆ. ಆಮೇಲೆ ರಮಯನ್ ಸಾಧು ಚಾತಕಾನ, ಸಾಧು ಅಂದ್ರೆ ಭಕ್ತಿ ಯೋಗಿಗಳು ಮನಸ್ಸಲ್ಲಿರೋಲ್ಲಿ ಅವ್ರನ್ನ ರಮಿಸ್ತಾನಂತೆ, ರಮಯತಿ ಅವನ ರಮಯನ್ ಸಾಧು ಚಾತಕಾನ, ಚಾತಕ ಪಕ್ಷಿ ಅಂತ ಕಾಯ್ತಾ ಇರ್ತಾರೆ, ಅವ್ರಿಗೆ ಮನಸ್ಸಿನಲ್ಲಿ ಹೃದಯದಲ್ಲಿ ತೋರಿಸ್ಕೊಳ್ತಾನೆ. ಇವನು ಯಾರು? ಈ ಕೃಷ್ಣ ಮೇಘ. ಆ ಕೃಷ್ಣ ಮೇಘ ಬರೀ ಮಳೆ ಸುರಿಸುತ್ತೆ, ಈ ಕೃಷ್ಣ ಮೇಘ ಮಳೆಯ ಅಲ್ಲಿ ಕಾಡುಗಳಿಗೆ ಮಳೆಯನ್ನೂ ಸುರಿಸುತ್ತೆ, ನೀರನ್ನು ಕೊಂಡೋಗುತ್ತೆ, ಮತ್ತೆ ಇದನ್ನೂ ಮಾಡುತ್ತೆ ಇದು. ಆಮೇಲೆ ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ, ಆ ತರ ಈ ಕೃಷ್ಣ ಮೇಘ ಅನ್ನೋದು ಅದಿಗೆ ಇದು ಕೃಪಾದೃಷ್ಟಿ ವೃಷ್ಟ್ಯ, ನಮ್ಮ ಮೇಲೆ ಕೃಪಾದೃಷ್ಟಿಯನ್ನ ಮಳೆಯನ್ನ ಸುರಿಸಲಿ. ಅಂದ್ರೆ ಇದು ಮಳೆನೆ, ಕೃಪಾದೃಷ್ಟಿಯನ್ನ ಮಳೆಯನ್ನ ಈ ಕೃಷ್ಣ ಮೇಘ ನಮ್ಮ ಮೇಲೆ ಸುರಿಸ್ಬಿಟ್ಟಷ್ಟೇ ಅಲ್ಲ, ಮಾಮಪಿ ಪುಷ್ಣಾತು, ಅಂದ ಬರೀ ಸಾಧುಗಳನ್ನೇ ಆಗ್ಲಿ ಇಲ್ಲ ಬರೀ ಇದಲ್ಲಿರೇ ಆಗ್ಲಿ ನಮ್ಮಂತ ಸಾಧಾರಣವರನ್ನು ಸಹ ಪುಷ್ಣಾತು, ನಮ್ಮನ್ನ ಕಾಪಾಡ್ಲಿ ಅಂತ ಅದ್ಭುತವಾಗಿ ಕೃಷ್ಣನ ಸ್ತೋತ್ರಗಳು ಬಹಳ ಅದ್ಭುತ, ಅವರೆಲ್ಲ ಅನುಭವಿಸಿ ಕೊಂಡಾಡಿರುವಂತಹದ್ದು. ಸ್ವಾಮಿ ಅದನ್ನೆಲ್ಲ ಇಟ್ಕೊಂಡು ಅದಕ್ಕೆ ಅಂಬು ವಾಹಯಂತಿ ಪದವನ್ನು ಹಾಕಿದ್ರದಕ್ಕೆ. ಹಾಗಾಗ ಅದರಿಂದ ಈ ಮೇಘವು ಅದಕ್ಕೆ ಅಟವಿ ಸಂಪತ್ತು ಅನ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಅಟವಿ ಎನ್ನುವಾಗ ಇದಕ್ಕೂ ಮರುಕಾಂತಾರ ಅಂತ ಅದಕ್ಕೆ ಹೆಸರು. ಈ ಮರಳುಗಾಡಿಗೂ ಸಹ ಅಟವಿ ಅಂತ ಹೆಸರು ಅದಕ್ಕೆ. ಅದಕ್ಕೂ ಅಟವಿ ಅಂದ್ರೆ ಇದು ಅಟವಿ ಅದು ಅಟವಿ. ಈ ಮರುಕಾಂತಾರದಲ್ಲೇ ಆಗ್ಲಿ ಇಲ್ಲ ಸಾಧಾರಣ ಕಾಡಲ್ಲೇ ಆಗ್ಲಿ ನೀರನ್ನ ಸುಲಭ ಸಿಗೋದಿಲ್ಲ. ಮಳೆ ಇಷ್ಟೆಲ್ಲ ಇದೆಯಲ್ಲ ಅಂದ್ರೆ ಎಷ್ಟೊಂದು ನೀವು ಹುಡ್ಕೊಂಡು ಹೋಗ್ಬೇಕು, ಎಲ್ಲೋ ಇರುತ್ತೆ, ಒಂದು ಕೆರೆ ಕುಂಟೆ ಇರುತ್ತೆ, ಅದು ಆ ದಾರಿ ಎಲ್ಲ ಇದಾಗಿರುತ್ತೆ, ಇರೋ ನೀರು ಎಲ್ಲೂ ನಿಮಗೆ ಆತರ ಸಿಗೋದಿಲ್ಲ ಸುಲಭವಾಗಿ. ಅದರಿಂದ ಈ ಒಂದು ಕಾನೂನದಲ್ಲೂ ನೀರನ್ನು ಸುಲಭ ಸಿಗೋದಿಲ್ಲ. ಮರಳುಗಾಡಲ್ಲಿ ಕೇಳೋದೇ ಬೇಡ, ಎಲ್ಲೋ ಒಂದ್ ಕಡೆ ಹೇಳ್ತಾರಲ್ಲ ಅಲ್ಲಿ ಮಾತ್ರ ಇರುತ್ತೆ ಅದು. ಅದರಿಂದ ಆ ಮರುಕಾಂತರದಲ್ಲಿ ಅಲ್ಲಿ ಅವ್ರಿಗೆ ಈ ಮಳೆ ಅನ್ನೋದು ಬಹಳ ಅವ್ರಿಗೆ, ಆ ಮರುಕಾಂತರದಲ್ಲಿ ಮಳೆ ಬಂದ್ಬಿಟ್ರೆ ಅವಕ್ಕೆ ಇರುವಂತ ಸ್ವಲ್ಪ ಸಸ್ಯಗಳಿಗೆ ಅವೇ ಇದು ಎಲ್ಲೆಲ್ಲಿ ಆ ಓಯಸಿಸ್ ಅಂತ ಹೇಳ್ತಾರೆ ಅವೆಲ್ಲ ನೀರಿಂದ ತುಂಬಿಕೊಡುತ್ತೆ. ಮತ್ತೆ ಇನ್ನು 1 ವರ್ಷ 2 ವರ್ಷ ಮಳೆ ಬರ್ದೇ ಇದ್ರು ಅದು ಕಾಪಾಡುತ್ತೆ ಅವ್ರನ್ನ. ಹಾಗಾಗಿ ಅದ ಹೇಳ್ತಾರೆ ಅದಕ್ಕೆ. ಆತರ ಇವನು ಪಾನೀಯ ಶಾಲಂ ಮರುಭೂಷು ತಸ್ಯ ಸಾತ್ ಅಂತ ಹೇಳ್ತಾರೆ. ಅಂದ್ರೆ ಅಂದ್ರೆ ಮರಳುಗಾಡಿನಲ್ಲಿ ನೀರು ಇರುವ ತರ, ನೀರಿದ್ರೆ ಎಷ್ಟೊಂದು ಅಲ್ಲಿ ಒಂದೊಂದು ಹನಿಗೂ ಬೆಲೆಯಲ್ಲಿ, ಆ ತರ ಇವನು ನಮಗೆ ಈ ವೃಂದಾವನ ಕಾಲದಲ್ಲಿ ಎಲ್ಲರಿಗೂ ಇದ್ದಾನೆ. ಅಲ್ಲಿರೋ ವೃಂದಾವನದಲ್ಲಿರೋ ಗೋಪಿಕಾ ಸ್ತ್ರೀಯರಿಗೂ ಆ ತರ ಇದ್ದಾನೆ. ಆ ತರ ಕೃಷ್ಣ ನಮ್ಮಂತಹ ಅವತಾರ ಮಾಡಿದ್ದೆ ನಮ್ಗೆಲ್ಲರನ್ನೂ ಉದ್ಧಾರ ಮಾಡೋದಿಕ್ಕೆ, ನಮ್ಗೆಲ್ರಿಗೂ ಸಹ ಅದಕ್ಕೆ ಮಾಡ್ತಾರೆ ಅದಕ್ಕೆ. ಅದೇ ತರ ಅಲ್ಲಿ ರಾಮ ಕಾಡು ಹೋದಾಗ್ಲೂ ಸಹ ಅಲ್ಲ ಋಷಿಗಳು ಹೇಳ್ತಾರೆ, ಶೋಭಯನ್ ದಂಡಕಾರಣ್ಯಂ ದೀಪ್ತೇನ ಸ್ವೇನ ತೇಜಸ ಅಂತ ಅಲ್ಲಿ ಋಷಿಗಳು ಹೇಳ್ತಾರೆ. ಅವನು ರಾಮ ಸ್ವೇನ ತೇಜಸ ದಂಡಕಾರನ್ ದೀಪ್ಯಯನ್ ಅಂತ, ದಂಡಕಾರಣ ಕಾಡು ಅದು ಸಹ ದೀಪ್ಯ ತೇಜಸ್ ಹೊಳೆಯೋ ತರ ಮಾಡ್ಬಿಟ್ಟ ರಾಮ ತನ್ನ ಇದರಿಂದ ಅಂತ ಹೇಳ್ತಾರಲ್ಲ. ಅದರಿಂದ ಎಲ್ಲ ಅವತಾರದಲ್ಲೂ ಸಹ ಭಗವಂತನ ಇದನ್ನ ಹೇಳ್ಕೊಂಡು ಹೋಗ್ತಾರೆ ಅದಕ್ಕೆ. ಆಮೇಲೆ ಈ ಅರುಣಾಧರ ಸಾವಿಲಾಶ ವಂಶ ಅನ್ನೋದಕ್ಕೆ ಬಹಳ ವಿಶೇಷವಾದ ಅರ್ಥವನ್ನ ಮಾಡಿದ್ದಾರೆ. ಇದಕ್ಕೆ ಪೂರ್ಣವಾಗಿ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಭಾಗವತದ ಒಂದು 2 ರಾಸಲೀಲೆಯ ಒಂದು ಪೂರ್ತಿ 30-40-50 ಶ್ಲೋಕ ಇದೆ, ಅಷ್ಟು ಹೇಳಬೇಕಾಗುತ್ತೆ. ಅಷ್ಟು ಕೆಲವೊಂದೆರಡು ಮಾತ್ರ ತಗೊಳ್ಳೋಣ, ತುಂಬಾ ದೀರ್ಘವಾಗಿದೆ. ಅದಕ್ಕೆ ಇಲ್ಲಿ ಮೇಲಿನ ಅರ್ಥ ಅರುಣಾಧರ ಸಾವಿಲಾಶ ವಂಶ ಅಂತ. ಅದಕ್ಕೆ ಅರುಣ ಅಧರ, ಅವನ ಅದರ ಕೆಳಗಿನ ಅವನ ತುಟಿಗಳು ಕೆಂಪಾಗಿದೆಯಂತೆ, ಅರುಣಾಧರ ಅದು ಸಾವಿಲಾಶ ವಂಶ. ಆ ವಂಶಕ್ಕೆ, ಆ ವಂಶ ಅಂದ್ರೆ ಕೊಳಲು, ಇಲ್ಲಿ ಆ ಕೊಳಲು ಅಭಿಲಾಷೆ ಆಸೆ ಪಡುತ್ತಂತೆ. ಅದು ಭಗವಂತ ನನ್ನ ಬಾಯಲ್ಲಿ ಶಂಖ ಅದೇ ತರ ಮಾಡುತ್ತಂತೆ. ಶಂಖ ಒಂದೇ ಭಗವಂತನ ಬಾಯಿಲಲ್ಲಿ ಇಡೋದು. ಆ ಭಗವಂತನ ಆ ತುಟಿಯ ರುಚಿ ಸ್ವಾದವನ್ನ ಶಂಖ ಅನುಭವಿಸಿತ್ತು. ಈ ಅವತಾರ ಕಾಲದಲ್ಲಿ ಆ ಕೆಲಸವನ್ನ ಈ ವಂಶ ಅಂದ್ರೆ ಬಿದಿರಿಗೆ ವಂಶ ಅಂತ ಹೆಸರು. ವಂಶ ಕೊಳಲುಗೂ ವಂಶ ಅಂತ. ವಂಶನ ಬಿದಿರಿಂದ ಮಾಡೋದ್ರಿಂದ ಕೊಳಲನ್ನ ವಂಶ ಅಂದ್ರೆ ನಾವ್ ಹೇಳೋ ವಂಶಾವಳಿ ಆ ವಂಶವೂ ಆಗುತ್ತೆ. ಇನ್ನೊಂದು ವಂಶ ಅಂದ್ರೆ ಬಿದಿರು, ಆ ಬಿದಿರಿಂದ ಮಾಡಿದ ಕೊಳಲುಗೂ ವಂಶ ಅಂತ, ಆ ಕೊಳಲುಗೂ ವಂಶ ಅಂತ ಹೆಸರು. ಅದರದ್ದು ಉಂಟಾದಂತಹ
ಆ ಮರ ಅದು ಬಿದಿರು, ಆ ಬಿದಿರಿಗೂ ಸಹ ವಂಶ ಅಂತಾನೆ ಹೆಸರು ಅದಕ್ಕೆ. ಅದಕ್ಕೆ ಈ ಆ ಕೊಳಲ್ಗೂ ಅಂತ ಭಗವಂತನ ಅಚೇತನ, ಅದು ಹೇಳ್ದ್ನಲ್ಲ, ಅಚೇತನವೂ ಸಹ ಹೇಗೆ ಚೇತನವಾಗ್ಬಿಡುತ್ತೆ ಅನ್ನೋದಕ್ಕೆ, ಆ ಕೊಳಲು ಸಹ ಭಗವಂತನ ಆ ರಸಾಸ್ವಾದ ಮಾಡೋದಕ್ಕೆ ಅವನ ತುಟಿ ಅವನ ತನ್ನ ಇಟ್ಕೊಳ್ತಾನ ಅಂತ ಹಾತೊರಿತಾ ಇರ್ತಂತೆ. ಅದು ಅದೇ ತರ ಮಾಡ್ತಾ ಇರೋದಕ್ಕೆ ಅಂದ್ರೆ ಅದರಲ್ಲೇ ಅತ್ಯಂತ ಆಸಕ್ತಿ ಉಳ್ಳದು ಅನ್ಬಿಟ್ಟು ಅಂತ ಭಗವಂತ ಅದನ್ನ ಮಾಡ್ತಾನೆ ಅನ್ಬಿಟ್ಟು ಅಂತ ಇದರಲ್ಲಿ. ಅದೇ ತರ ಅವನಿಗೆ ಕೆಂಪಾಗೋದು ಯಾಕೆ ಅನ್ನೋದಕ್ಕೆ ವ್ಯಾಖ್ಯಾನದಲ್ಲಿ ಅದ್ರಲ್ಲಿ ಹೋದಂತ ನಾವು ಇದಕ್ಕೆ ಹೋಗ್ಬೇಕು ನಾವು. ಅವನ ರಾಸಲೀಲೆ ಆಡ್ತಾನಲ್ಲ ಭಗವಂತ, ಅದು ಅತ್ಯಂತ ಅದ್ಭುತವಾದಂತಹ ಬಹಳ ವಿಶೇಷವಾದದ್ದು ಅದರಲ್ಲಿ. ಇಲ್ಲಿ ಅವನ ಇದನ್ನ ಹೇಳ್ತಾರೆ. ಇಲ್ಲಿ ನಾವು ರಾಸಲೀಲೆ ಮೇಲ್ನೋಟಕ್ಕೆ ಅವನ ಹುಡುಗಿಯರ ಜೊತೆ ಆಡೋದು ಮಾಡೋದು ಜೊತೆಯಲ್ಲಿ ಇರೋದು ಅವರನ್ನ ಇದೆಲ್ಲ ಬರುತ್ತೆ ಇದನ್ನ. ಅದರಲ್ಲಿ ಅತ್ಯಂತ ಅಮೋಘವಾದಂತಹ ಅದರ ಭಾವಾರ್ಥ ಇದರಲ್ಲಿ ಈಗಲೂ ಸಹ ವಲ್ಲಭ ಪಂಥ ಅಂತ ಉತ್ತರ ಭಾರತದಲ್ಲಿದ್ದಾರೆ. ಇದನ್ನು ಹೇಳಿದ್ದೀನಿ, ನೀವು ಯಾವ ತಿರುಪಾವು ಹೇಳಿದ್ದೀನಿ. ಆ ವಲ್ಲಭ ಪಂಥದವರು ಈಗಲೂ ಸಹ ಅವ್ರು ಯಾರಿಗಾದ್ರೂ ಸನ್ಯಾಸ ಕೊಡಬೇಕು ಅಂದ್ರೆ ಅವರು ಭಗವಂತನ ರಾಸಲೀಲೆ ಇದೆಲ್ಲ ಅದನ್ನ ಎಷ್ಟೋ ತಿಂಗಳ ಕಾಲ ಅನುಭವಿಸ್ಬೇಕು. ಅವರು 1 ತಿಂಗಳು 2 ತಿಂಗಳು 3 ತಿಂಗಳು ಗೊತ್ತಿಲ್ಲ ಅವ್ರಿಗೆ. ಯಾವಾಗ ಆಚಾರ ನೋಡ್ತಾರೆ ಅವರಿಗೆ ಬಂದಿದೆ ಅಂದ್ರೆ ಆಮೇಲೆ ಸನ್ಯಾಸ ಕೊಡ್ತಾರೆ. ಸನ್ಯಾಸಕ್ಕೆ ಪೂರಕವಾಗಿ ಭಗವಂತನ ರಾಸಲೀಲೆಯನ್ನ ಅನುಭವಿಸ್ಬೇಕು. ಯಾಕಂದ್ರೆ ಅಲ್ಲಿ ನಮಗೆ ಮೇಲ್ನೋಟಕ್ಕೆ ಇರುವಂತಹ ಭಾವನೆ ಅಲ್ಲ, ಅಲ್ಲಿ ಅಪ್ರಾಕೃತವಾದ ಭಗವಂತನ ಅಲ್ಲಿ ಸಂಶ್ಲೇಷಣೆ, ಹೇಗೆ ಜೀವಾತ್ಮನ ಭಗವಂತ ಬೆರೀತಾನೆ ಸಂಶ್ಲೇಷಿಸ್ತಾನೆ ಅನ್ನೋದು ಅಲ್ಲಿ ನಮಗೆ ಅಲ್ಲಿ ಸಿಗುವಂತ ಸಂಶ್ಲೇಷಣೆ. ಅದರ ಒಂದು ಮಾಡಲ್ ಯಾವಾಗಲೂ ಹೇಳ್ತಾರಲ್ಲ, ಒಂದು ಮಾಡಲ್ ಇರ್ತಾರಲ್ಲ ಒಂದು ಇದರಲ್ಲಿ, ಆ ತರ ಇಲ್ಲಿ ತೋರ್ಸೋಕ್ ಭಗವಂತ ಇಲ್ಲಿ ಈ ತರ ಮಾಡಿದ್ದಾನೆ. ಯಾವ ತರ ನಮಗೆ ಸಂಶ್ಲೇಷಣೆ ಉಂಟಾಗುತ್ತೆ ಮುಕ್ತಿ ದಿಶೆಯಲ್ಲಿ ಅಂತ ಅದನ್ನ ಅನುಭವಿಸ್ಬೇಕು ಅವರು. ಅವಾಗ ಪರಿಪಕ್ವತೆ ಬರುತ್ತೆ. ಆ ಪರಿಪಕ್ವತೆ ಬಂದ್ಮೇಲೆ ಆಮೇಲೆ ಸನ್ಯಾಸವನ್ನು ಕೊಡ್ತಾರೆ. ಇವತ್ತಿಗೂ ಅಷ್ಟೇ ವಲ್ಲಭ ಪಂಥದವರು ಉತ್ತರ ಭಾರತದಲ್ಲಿ ಮಾಡ್ತಾರೆ. ಅದರಿಂದ ಇಲ್ಲಿ ಅಗುಣಾದರ ಸಾವಿಲಾಶ ವಂಶಂ ಅನ್ನುವಾಗ ಪ್ರಾಕೃತಿಕವಾದ ಅರ್ಥದಲ್ಲಿ ನಾವು ತಗೋಬಾರ್ದು. ಇದಕ್ಕೆ ಬಹಳ ವಿಶೇಷವಾದಂತ ಅದನ್ನ ತಗೋಬೇಕು. ಅದಕ್ಕೆ ಅದರಲ್ಲಿ ಅದನ್ನ ಹೇಳ್ತಾರೆ, ಅದಕ್ಕೆ ಅನ್ಯವಾಗಿ ಹೇಳ್ತಾರೆ. ಅದಕ್ಕೆ ಇದು ನೋಡೋಣ. ಅದರಲ್ಲಿ ತುಂಬಾ ಅನುಭವಿಸಿದ್ದಾರೆ. ಒಂದು ಮುಖ್ಯವಾದ 1-2 ಶ್ಲೋಕವನ್ನು ಮಾತ್ರ ಇದರಲ್ಲಿ ಅನುಭವ. ಅದಕ್ಕೆ ಭಗವಂತ ಈ ಅರುಣಾದ ಹೇಗೆ ಕೆಂಪಾಯಿತು ಅನ್ಬೇಕಾದ್ರೆ ಅದರಲ್ಲಿ 2 ತರ ವ್ಯಾಖ್ಯಾನ ಬರುತ್ತೆ ಇದರಲ್ಲೇ. ಒಂದು, ಅವನು ಎಲೆ ಅಡಿಕೆ ಹಾಕೊಂಡಿದ್ದಾನಂತೆ. ಎಲೆ ಅಡಿಕೆ ಹಾಕೊಂಡು ಭಗವಂತ ಎಲೆ ಅಡಿಕೆ ಹಾಕೊಂಡು ಅದರಿಂದ ಕೆಂಪಾಗುತ್ತೆ. ಬರೀ ಆ ಕೆಂಪಲ್ಲ, ಇವನು ರಾಸಲೀಲೆ ಆಡುವಾಗ ಎಲ್ಲರ ಮಧ್ಯದಲ್ಲೂ ಇರ್ತಾನಂತೆ. 100 ಜನ ಇದ್ರೆ ಎಲ್ಲರೂ ನನ್ ಜೊತೆ ಮಾತ್ರ ಕೃಷ್ಣ ಇದ್ದಾನೆ ಅನ್ನೋ ಭಾವನೆ ಅವ್ರಿಗೆ. ಅವ್ರು ಇನ್ನೊಂದು ಕೃಷ್ಣನ ಪಕ್ಕದಲ್ಲಿರುವ ಅಲ್ಲಿ ಗೋಪಿನಾದ್ರೂ ಪಕ್ಕದಲ್ಲಿರುವ ಕೃಷ್ಣಾದ್ರು ನೋಡೋದೇ ಇಲ್ಲ. ಅವನ ಜೊತೆಯಲ್ಲಿ ಇವರು ಕೃಷ್ಣನ ಜೊತೆಲೇ ಇರ್ತಾರಂತೆ. ಇವನ ಅಗಿದಂತ ಚಾಂಬೂಲವನ್ನ ಅವಳಿಗೆ ಕೊಡ್ತಾನಂತೆ. ಅವಳು ಅಗಿದಂತ ಚಾಂಬೂಲನ ಇವನ್ ತಗೊಳ್ತಾನಂತೆ. ಅದರಿಂದ ಅವರು ಅಗಿದ ಚಾಂಬೂಲದಿಂದ ಕೆಂಪಾದ ತುಟಿ ಉಳ್ಳವನು ಕೃಷ್ಣ. ತಾಂಬೂಲ ಚರ್ವಣ. ಅದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಯಾವ್ದಕ್ಕೆ ಹೇಳ್ತಾರೆ, ಅದಕ್ಕೆ ರಾಸೋತ್ಸವ ಸಂಪರ್ವತ್ತೋ ಗೋಪಿ ಮಂಡಲ ಮಂಡಿತ ಯೋಗೇಶ್ವರೇನ ಕೃಷ್ಣೇನ ತಾಸಾಂ ಮಧ್ಯೆ ದ್ವಯೋರ್ದ್ವಯೋ. ಇಲ್ಲಿ ಪದವನ್ನು ಹಾಗೆ ನೋಡಿ, ಯೋಗೇಶ್ವರೇನ ಕೃಷ್ಣೇನ ಅಂತ. ಇಲ್ಲಿ ಈ ಯೋಗಿ ಅವನು. ಇಲ್ಲಿ ಪ್ರಾಕೃತಿಕವಾದ ನಾವು ಮೇಲೆ ಊಹಿಸುವಂತಹ ಮೇಲ್ ನೋಡುವಂತಹ ಇದು ಒಂದಲ್ಲ. ಇಲ್ಲಿ ಯೋಗೇಶ್ವರ ಅವನು. ಯೋಗದಲ್ಲಿ ಯೌಗಿಕವಾಗಿ ಅವ್ರ ಜೊತೆ ಇರುವವನು ಅಂದ್ಬಿಟ್ಟು ಅಂತ ಪ್ರಾಕೃತವಾದ ಭಾವ. ಅದಕ್ಕೆ ತಾಸಾಂ ಮಧ್ಯೆ ದ್ವಯೋರ್ದ್ವಯೋಹ ಅಂತ ಹೇಳ್ತಾ. ಇದಕ್ಕೆ ಇಬ್ಬಿಬ್ರು ಮಧ್ಯೆ ಒಬ್ಬೊಬ್ಬ ಕೃಷ್ಣ ಅಂತ. ದ್ವಯೋಹ, ಇಬ್ರು ಗೋಪಿ ಇದ್ರೆ ಮಧ್ಯೆ ಒಬ್ಬ ಕೃಷ್ಣ ಅಂತ. ಇನ್ನೊಬ್ಬರು ಇನ್ನೊಬ್ಬ ಕೃಷ್ಣ. ಅದಕ್ಕೆ ಇವರು ಸಹ ಅದನ್ನೇ ಅನುಭವಿಸ್ತಾರೆ. ಅಂಗನಾ ಮಂಗನೆ ಅಂತರೇ ಮಾಧವ ಅಂತ ಇವರು ಸಹ ಅವರು ಇದನ್ನ ಅನುಭವಿಸ್ತಾ ಇದ್ದಾರೆ. ಅಂಗನಾ ಮಂಗನೆ ಅಂತರೇ ಮಾಧವ ಅಂದ್ಬಿಟ್ಟು ಶುಕರು ಸಹ ಕೃಷ್ಣ ಶುಕರು ಇದನ್ನ ಮಾಡ್ತಾರೆ. ಲೀಲಾಶುಕರು ಇದನ್ನೇ ಹೇಳ್ತಾರೆ. ಇಬ್ಬರು ಅಂಗನೆಗಳ ಮಧ್ಯೆ ಮಾಧವ ಇದ್ದ ಅಂದ್ಬಿಟ್ಟು ಅಂತ. ಒಬ್ಬೊಬ್ರು ಏನ್ ಮಾಡ್ತಾರಂತೆ, ಅದಕ್ಕೆ ಅವ್ರು ಹೇಳ್ತಾರಂತೆ ಅವರಿಗೆ ಆ ಭಗವಂತ ರಾಸಲೀಲೆ ಒಂದೇ ಒಂದು ಪದದಲ್ಲಿ ಹಾಕಿದ್ರು ಅಂತ. ಪ್ರವಿಷ್ಟೇನ ಗೃಹೀತಾನಾಂ ಕಂಠೆ ಸ್ವನಿಕಟಂ ಸ್ತ್ರೀಯ ಯಂ ಮನ್ಯೇರನ್ನೇ ಅಪಸ್ತಾವತೆ ವಿಮಾನ ಶತಸಂಕುಲಂ ದಿವೌಕಸಾಂ ಸದಾರಾಣಾಂ ಔತ್ಸುಕ್ಯ ನಿವೃತಾತ್ಮನಾಂ.
ಇಲ್ಲಿ ಈ ಭಗವಂತನ ಇದು ಅಲ್ಲಿರೋ ಋಷಿಗಳು ದೇವತೆಗಳಿಗೆ ಇವನು ಯೋಗೇಶ್ವರ ಮಾಡುವಂತಹ ಇದು ಅಲ್ಲಿ ಅವ್ರಿಗೂ ಸಿಕ್ಕಲ್ಲ, ಅವ್ರಿಗೂ ಅನುಭವ. ಯಾಕೆಂದ್ರೆ ಅವ್ರಿಗೂ ಮುಕ್ತಿ ಆದ್ಮೇಲೆ ಸಿಗೋದು, ಅವ್ರಿಗೆ ಮುಕ್ತಿ ಸಿಗೋದು ಇನ್ನು ನಮಗಿಂತ ಬಹಳ ಕಾಲ. ಅವ್ರಿಗೆ ದೇವತೆಗಳಿಗೆ ನಮಗೆ ಇನ್ನು ಸುಲಭ ಸಿಗುತ್ತೆ. ಯಾಕೆಂದ್ರೆ ಅವ್ರಿಗೆ ಆ ತರ ಬುದ್ಧಿ ಬಂದು ಅವರು ಬಂದು ಇಲ್ಲಿ ಭಗವಂತನ ಶರಣಾಗತಿ ಮಾಡ್ಕೊಳ್ಳೋ ಹೊರತು ಅವ್ರಿಗೆ ಮತ್ತೆ ಸಿಗೋದಿಲ್ಲ. ಅವ್ರಿಗೆ ಆ ದೀರ್ಘಕಾಲ ಇರೋದ್ರಿಂದ ಅವ್ರಿಗೂ. ಆದ್ರೆ ಅವ್ರಿಗೆ ಗೊತ್ತು, ಅವ್ರಿಗೆ ಇಲ್ಲಿ ಬರ್ತಾನಂತ ಭಗವಂತ. ಅದಕ್ಕೆ ಪ್ರವಿಷ್ಟೇನ ಅವ್ರ ಮಧ್ಯ ಹೇಳ್ತಾನೆ, ಮೇಳದಲ್ಲ ದ್ವಯೋರ್ ಮಧ್ಯೆ ಪ್ರವೇಶಿತ, ಇಬ್ಬಿಬ್ಬರ ಮಧ್ಯೆ ಒಬ್ಬೊಬ್ಬ ಕೃಷ್ಣ ಅನ್ಬಿಟ್ಟು ಅವನು ಕಂಠೆ ಅವನೇನ್ ಮಾಡ್ತಾನಂತೆ, ಕಂಠೆ ಸ್ವನಿ ನಿಕಟಂ ಸ್ತ್ರೀಯ, ಆ ಸ್ತ್ರೀಯರು ಏನ್ ಮಾಡ್ತಾರೆ ಅವರಲ್ಲಿ. ಇಲ್ಲಿ ಸ್ತ್ರೀಯರು ಸಹ ಅವರೆಲ್ಲ ಆ ಭಗವಂತನಲ್ಲಿ ಅತ್ಯಂತ ಭಕ್ತಿ ರೂಪವಾದ ಪ್ರಣಯ. ಇದು ಈ ಪ್ರಣಯ ಒಂದು ನಮ್ಮ ಈ ಲೌಕಿಕವಾದಂತಹ ನಮ್ಗೆ ಈ ಪ್ರಾಕೃತಿಕವಾದ ಪ್ರಣಯ ಅಲ್ಲ. ಅವ್ರಿಗೆ ಭಗವಂತನಲ್ಲಿ ಅತ್ಯಂತ ಅವರಿಗಿರೋ ಭಕ್ತಿ ರೂಪವಾದ ಪ್ರಣಯ. ಯಾತಕ್ಕೆ ಭಗವಂತ ಅವರು ಸುಲಭ ಸಿಗ್ತಾ ಅಂದ್ರೆ, ಅಲ್ಲಿ ಶುಕ ಮಹರ್ಷಿಗಳು ಆ ಕಡೆ ಯಜ್ಞ ಮಾಡ್ತಾ ಅವ್ರಿಗೆ ಕಾಣದೇ ಇದ್ದವನು ಇಲ್ಲಿ ಅಹೋಭಾಗ್ಯಂ ಅಂತಾರಲ್ಲ. ಇವ್ರಿಗೆ ಅಂದ್ರೆ ಅವ್ರಿಗೆ ಬೇರೆ ಏನಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಬೇರೆ ಯಾವ ಶಾಸ್ತ್ರ ಏನು ಗೊತ್ತಿಲ್ಲ. ಅತ್ಯಂತ ಭಕ್ತಿ ಕೃಷ್ಣನಲ್ಲಿ, ಆ ಭಕ್ತಿ ರೂಪವಾದ ಪ್ರಣಯ. ಹಾಗಾಗಿ ಏನ್ ಮಾಡ್ತಾರಂತೆ, ಅವರು ಆಲಿಂಗನ ಮಾಡ್ತಾರಂತೆ, ಸ್ತ್ರೀಯರನ್ನ ಆಲಿಂಗನ ಮಾಡ್ತಾರಂತೆ. ಅದಕ್ಕೆ ಆಗ ಯಾರನ್ನ ಅವ್ರನ್ನ ಮನ್ಯರನ್ನೇ ಈ ತರ ಆಲಿಂಗನ ಮಾಡ್ಬೇಕಾದ್ರೆ ಮೇಲಿರ್ತಾರಂತೆ ಅವರು. ಆ ಮೇಲಿರುವಂತ ದೇವತೆಗಳು, ದೇವರು ತಮ್ಮ ಹೆಂಡತಿಯರ ಜೊತೆ ಬಂದು, ಋಷಿಗಳೆಲ್ಲ ಬಂದು ಈ ದಿವೌಕಸ ಅಂದ್ರೆ ಮೇಲೆ ಅವರು ಅದಕ್ಕೆ ಸದಾರಾಣ ದಾರ ಅಂದ್ರೆ ಹೆಂಡತಿ, ಸದಾರಾಣ ತಮ್ಮ ಹೆಂಡತಿಯರೊಂದಿಗೆ ಔತ್ಸುಕ್ಷ್ಯ ನಿವೃತಾತ್ಮನ ಅವರು ಈ ಅಲ್ಲಿ ವಿಮಾನ ಶತಸಂಕುಲ, ಅಲ್ಲಿ ಮಧ್ಯೆ ಅನೇಕ ನೂರಾರು ವಿಮಾನ ಶತಸಂಕುಲ, ಒಬ್ಬೊಬ್ರಿಗೊಂದು ವಿಮಾನ ಇರ್ತಲ್ಲ, ಅವ್ರವ್ರ ವಿಮಾನಗಳಲ್ಲಿ ಬಂದು ಅಲ್ಲಲ್ಲಿ ಭಗವಂತ ರಾಸಕ್ರೀಡೆ ಆಗೋದು ನೋಡ್ತಾರಂತೆ. ಅವನು ನೋಡ್ಬಿಟ್ಟು ಕಡೆಗೆ ಅವರು ಎಲ್ಲರೂ ಬಂದು ಅತ್ಯಂತ ಅವರಿಗೆ ಔತ್ಸುಕ್ಯ. ಈಗಲೂ ಸಹ ಅಲ್ಲಿ ಬೃಂದಾವನದಲ್ಲಿ ಅಲ್ಲಿ ಈಗಲೂ ಗಿಡವಾಗಿದೆ ಅಂತಾರೆ. ಅಲ್ಲಿ ರಾತ್ರಿ ಹೊತ್ತು ಮತ್ತೆ ಗೋಪಿಗಳಾಗ್ತಾರೆ, ಕೃಷ್ಣ ಆಡ್ತಾನೆ ಅಂದ್ಬಿಟ್ಟು. ಅದಕ್ಕೆ ಆ ಕಡೆ ಇರುವಂತಹ ಮನೆಗಳು ಇವತ್ತಿಗೂ ಸಹ ರಾತ್ರಿ ಹೊತ್ತು ಯಾರು ಬಾಗಿಲು ತೆಗೆಯೋದಿಲ್ಲ, ನೋಡ್ಬಾರ್ದು ಅಂದ್ಬಿಟ್ಟು ಎಲ್ಲರೂ ಬಾಗಿಲನ್ನ ಕೆಲವರು ಪರ್ಮನೆಂಟ್ ಆಗಿ ಮುಚ್ಚಿಬಿಟ್ಟಿದ್ದಾರೆ ಇದಾಕ್ಬಿಟ್ಟು. ಇನ್ ಕೆಲವರು ಮುಚ್ಚಿಬಿಡ್ತಾರಂತೆ ರಾತ್ರಿ ಹೊತ್ತು ನೋಡಬಾರ್ದು ಅಂತ. ಇವತ್ತಿಗೂ ಈಗೆಲ್ಲ ಮನೆ ಕಟ್ಬಿಟ್ಟಿದ್ದಾರೆ ಅಲ್ಲಿ ನಿಧಿವನ, ಅಲ್ಲಿ ಕಂಪ್ಲೀಟ್ ಆ ಕಡೆ ಇರೋ ಫ್ಲಾಟ್ ಎಲ್ಲ ಬಂದಿದೆ. ಅವರೆಲ್ಲ ರಾತ್ರಿ ಹೊತ್ತು ಆ ಬಾಗಿಲನ್ನ ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ತಾರೆ. ಯಾವ ಬೇಸಿಗೆ ಆಗ್ಲಿ ಏನೇ ಆಗ್ಲಿ ತೆಗೆಯೋದಿಲ್ಲ ಅವರು. ಯಾಕಂದ್ರೆ ಭಗವಂತ ಬಂದು ದಿನ ಅಲ್ಲಿ ರಾಸದ ಗಿಡ ಆಡ್ತಾನೆ ಅವ್ರ ಜೊತೆ. ಆ ಗಿಡಗಳೆಲ್ಲ ಮತ್ತೆ ಗೋಪಿಗೆ ಆಗುತ್ತಂತೆ, ಬೆಳಗಾಗುವಾಗ ಮತ್ತೆ ಅವ ಗಿಡಗಳಾಗುತ್ತೆ, ಕೃಷ್ಣ ಮರೆ ಆಗ್ತಾನೆ ಅಂತ ಒಂದು ನಂಬಿಕೆ ನಡೀತಾ ಇದೆ. ಅದನ್ನ ಪ್ರಯತ್ನ ಮಾಡೋಕ್ ಹೋಗಿ ಯಾರು ಹೋದವ್ರು ಹಿಂದೆ ಬರ್ಲಿಲ್ಲ ಅಂತ ಆ ಕಥೆಗಳು ಹೇಳ್ತಾರೆ, ಅಲ್ಲಿ ಹೋದ್ರೆ ಹೇಳ್ತಾರೆ ಅವರು. ಅದಕ್ಕೆ ಹಾಗಾಗಿ ಅವರು ವಿಮಾನಗಳನ್ನು ತುಂಬಿಟ್ರಂತೆ. ಯಾಕೆಂದ್ರೆ ಇಲ್ಲಿ ಯೌಗಿಕವಾದಂತಹ ಅವನ ರಾಸಕ್ರೀಡೆ ಅದು. ಕಡೆಗೆ ಅಷ್ಟೇ ಅಲ್ಲ, ತಥೋ ದುಂದುಭಯೋ ನೇದುಹು ನಿಪೇತು ಪುಷ್ಪವೃಷ್ಟಯ, ಎಲ್ಲ ದುಂದುಬಿಯನ್ನು ಭಾಷಣ ಮಾಡ್ತಾರಂತೆ. ಭಗವಂತನ ರಾಸಕ್ರೀಡೆ ಇದು ಮುಕ್ತಿಯಲ್ಲಿ ಜೀವಾತ್ಮರಿಗೆ ಕೊಡುವಂತಹ ಒಂದು ಆನಂದ. ಇದು ಅದನ್ನ ಇವರು ಕೊಡ್ತಾ ಇದ್ದಾನೆ. ಅದು ಯೌಗಿಕವಾದಕ್ಕೆ ಯೋಗೇಶ್ವರ ಅಂದ್ಬಿಟ್ಟು ಇವ್ರಿಗೆ ಅದಕ್ಕೆ ದುಂದುಬಿಯನ್ನು ಬಾರಿಸ್ತಾರಂತೆ ಅವರು. ಆಮೇಲೆ ಪುಷ್ಪವೃಷ್ಟಯ ನಿಪೇತು ಎಲ್ಲ ಪುಷ್ಪವೃಷ್ಟಿ ಏನ್ ಮಾಡ್ತಾರಂತೆ ಇವ್ರ ಮೇಲೆ. ಇವ್ರಿಗಾದ್ರೆ ಜ್ಞಾನವೇ ಇಲ್ಲ. ಅವ್ರ ಪಾಠಕ್ಕೆ ಅವರು ಒಬ್ರಿಗೊಬ್ರ ಮಧ್ಯ ಕೃಷ್ಣ ನನಗೆ ಅಂದ್ಬಿಟ್ಟು ಆ ಸೌಬರಿಗಳು ಹೇಗೆ 50 ಶರೀರ ಒಬ್ಬೊಬ್ಬರ ಮನೆಯಲ್ಲಿ ಇದ್ರು ಆ ತರ ಎಲ್ಲರೂ ಸಹ ಅದೇ ತರ ಇದ್ರು ಅಂದ್ಬಿಟ್ಟು ಅಂತ. ಆಮೇಲೆ ಜಗುರ್ ಗಂಧರ್ವ ಪತಯ ಶಸ್ತ್ರೀಕಾಸ್ತದಶೋ ಮಲಂ ಅನ್ಬಿಟ್ಟು ಒಂದು ಕಡೆಗೆ ಆ ಗಂಧರ್ವರಾಜರು ಸಹ ಗಂಧರ್ವರಾಜರು ಸಹ ತಮ್ಮ ಶಸ್ತ್ರೀಕ ತಮ್ಮ ಹೆಂಡತಿರಂದಂಗೆ ಅಮಲಂ ತದೃಶಃ ಅಂತಾರೆ. ಇದು ಅದಕ್ಕೆ ಈ ಪದವನ್ನು ಹಾಕ್ತಾರೆ ಭಾರತದಲ್ಲಿ. ಇದು ಮಲವ ಅಂದ್ರೆ ಪ್ರಾಕೃತವಲ್ಲ ಅನ್ನೋದಕ್ಕೆ. ಇದು ಮಲವಲ್ಲ, ಮಲ ಅಂದ್ರೆ ಇದು ಕಲ್ಮಶ ಅಂತ. ಇದು ಅಮಲ ಅಂದ್ರೆ ಕಲ್ಮಶ. ಅಮಲನ್ ಆದಿಬಿರ ಅಂತ ಹೇಳೋದಲ್ಲ ಅವರ ಹತ್ರ. ಅಮಲನ್ ಕಲ್ಮಶವಿಲ್ಲದಂತಹ ಇದು. ಅದಕ್ಕೆ ಅಮಲವಾದಂತಹ ಇದನ್ನ ತಾದೃಶೋ ಅಮಲಂ ಪದವನ್ನು ಹಾಕುತ್ತಾರೆ. ಅವನೂ ಅಮಲ, ಅವನು ನಡೀತಿರುವ ಯೌಗಿಕವಾದ ಇದು ಅಮಲವಾದದ್ದು, ಅವರ ಭಕ್ತಿಯೂ ಅಮಲವಾದದ್ದು. ನಿಶ್ಚಲ ಭಕ್ತಿ ಇರೋದು ಅದಕ್ಕೆ ನಿಶ್ಚಲ ಭಕ್ತಿ. ಸ್ವಾಮಿ ಹೇಳ್ತಾರೆ ಅದಕ್ಕೆ ನಿಶ್ಚಲವಾದಂತ ಅನಘಾ ಭಕ್ತಿ ರಸ್ತುಮೆ ಅಂತ ಹೇಳ್ತಾರಲ್ಲ, ಆತರ ಅನಘಾ ಭಕ್ತಿ ಇವ್ರದು. ಪಾಪದ ಇಲ್ಲದ ಭಕ್ತಿಯವರು ಅದನ್ನ ಅನ್ಬಿಟ್ರೆ ಹೇಳ್ತಾರೆ. ಅದಕ್ಕೆ ವಲಯಾನಾಂ ನೂಪುರಾಣಾಂ ಕಿಂಕಿಣೀನಾಂಚ ಯೋಷಿತಾಂ ಸಪ್ರಿಯಾಣಾಂ ಅಭೂ ಶಬ್ದ ಸ್ತುಮುಲೋ ರಾಸಮಂಡಲೆ
ಆಮೇಲೆ ಎಲ್ಲರೂ ಕೈಗೆ ಅವರು ಬಳೆಗಳು ಧರಿಸ್ಕೊಂಡಿರ್ತಾರೆ, ಬಳೆಯಾನ ಕಳೆಗೆ ನೂಪುರ, ಕಾಲಿಗೆ ಗೆಜ್ಜೆ ಧರಿಸ್ಕೊಂಡಿರ್ತಾರೆ. ಅದರಿಂದ ಅದು ಅವರೆಲ್ಲ ಇದಾದ್ರಿಂದ ಕಿಂಕಿಣಿ ಅವ್ರು ಹಾಕೊಂಡಿರೋದ್ರಲ್ಲಿ ಗಂಟೆಗಳು ಇರುವಂತ ಇದು ಅವರು ಈಗಲೂ ಸಹ ಅಲ್ಲೋದಂದ್ರೆ ಆ ಗೋಪಿಕರೆಲ್ಲ ಆ ಥರದ್ದೇ ಹಾಕೊಳ್ತಾರೆ. ಅದು ಗಂಟೆ ಇರುವಂತ ಇರುತ್ತೆ. ಅದರಿಂದ ಇವರು ನೃತ್ಯ ಮಾಡುವಾಗ ಶಬ್ದ ಆಗುತ್ತಲ್ಲ, ಅದು ಸಪ್ರಿಯಾಣಂ ಅಭೂತ್ ಶಬ್ದ ತುಮುಲೋ, ಅತ್ಯಂತ ಎಲ್ಲರೂ ಆಡ್ತಾರಲ್ಲ, ಅದರಿಂದ ರಾಸಮಂಡಲೆ ಅಂದ್ರೆ ರಾಸಕ್ರೀಡೆ ಆಗುವ ಮಂಡಲ ಇದೆಲ್ಲ ಅಲ್ಲೆಲ್ಲ ಶಬ್ದದಿಂದ ತುಂಬಿಕೊಂಡ್ಬಿಡ್ತಂತೆ ಅದಕ್ಕೆ. ಅವಾಗ ಹೇಳ್ತಾರೆ ಅದಕ್ಕೆ ಅದರಿಂದ ಅವಾಗ ಹೇಳ್ತಾನೆ, ತತ್ರಾತಿ ಶಿಶುಭೇದಾಭಿರ್ ಭಗವಾನ್ ದೇವಕೀ ಸುತಃ ಮಧ್ಯೆ ಮಣೀನಾಂ ಹೇಮಾನಾಂ ಮಹಾಮರಗತೋ ಯತ. ಆಗ ದೇವಕೀ ಸುತಃ ಯಾರು? ಭಗವಾನ್ ದೇವಕೀ ಸುತಃ, ಭಗವಂತನಾದ ಯಾವುದು ಪ್ರಕೃತಿ ರೂಪವಾದ ವಾಸುದೇವ, ವಿಕೃತಿಯಾದ ವಾಸುದೇವ ಎಲ್ಲಿದ್ದಾನಲ್ಲ ಅವನು, ಅದರಿಂದ ಭಗವಾನ್ ದೇವಕೀ ಸುತಃ ಭಗವಾನ್ ಅವನು ಪ್ರಕೃತಿಯಾದ ವಾಸುದೇವ, ದೇವಕೀ ಸ್ವತಃ ವಿಕೃತಿ ವಾಸುದೇವ. ಅಂದ್ರೆ ಅವನೋ ಇವನೇ ಅನ್ನೋದಕ್ಕೆ ಭಗವಾನ್ ದೇವಕೀ ಸ್ವತಃ ಅಂತ ಪದವನ್ನು ಹಾಕಿದ್ರು. ಅದಕ್ಕೆ ಅಲ್ಲೇ ಯಾವ ತರ ಇದ್ದಂತೆ ಮಧ್ಯೆ ಮಣಿನಾಂ ಹೇಮಾನಾಂ ಮಹಾಮಾರ್ಕತೋ, ಈ ಒಂದೊಂದು ಸ್ತ್ರೀಯರು ಮಣಿಗಳ ತರ, ಆ ಮಣಿಗದಲ್ಲಿ ನಾಯಕ ಮಣಿ ಇದೆಯಲ್ಲ ಅದು ಮರಗದ ಮಣಿ, ಆ ತರ ಮರಗದ ಮಣಿ ತರ ಇವನಿದ್ದಂತೆ. ಆ ತರ ಈ ತರ ಇದ್ದಂತೆ. ಮಹಾಮರಗತೋ ಯಥ, ಒಂದು ಹಾರದಲ್ಲಿ ಎಲ್ಲ ಮಣಿಗಳ ಹಾರ, ಅದ ಮಧ್ಯದಲ್ಲಿ ನಾಯಕ ಮಣಿ ಇರುತ್ತೆ. ಆ ನಾಯಕ ಮಣಿಯನ್ನ ಮರಗದಿಂದ ಮಾಡಿರ್ತಾರೆ. ಇವನು ಆ ಮರಗದ ಮಣಿ ಆಗಿದ್ದಾನೆ ಅನ್ಬಿಟ್ಟು ತುಂಬಾ ಯಾವ ತರ ಮಾಡ್ದ ತುಂಬಾ ವಿವರಣೆ ಮಾಡ್ತಾರೆ. ಅದಕ್ಕೆ ಗಾಯಂತಿ ತಟಿತ ಮೇಘಚ ಎಲ್ಲವನ್ನು ಇಲ್ಲಿ ಹೇಳ್ದಲ್ಲ ಆ ತರ. ಆ ಮೇಘ ಚಕ್ರೆ ಬಿರೇಜು ಕೃಷ್ಣ ಮೇಘ ಅಲ್ಲಿ ವಿಚಾರ ಮಾಡ್ತಿದ್ದೆ, ತುಂಬಾ ಅದ್ರಲ್ಲಿ ಬರುತ್ತೆ. ಅದಕ್ಕೆ ಅದೊಂದು ಹೇಳ್ಬಿಟ್ಟು ಒಂದ್ ಎರಡು ಮಾತು ತಗೊಳ್ಳೋಣ. ಮುಖ್ಯವಾದದ್ದು ಕೃತ್ವಾವನಂತ ಒಂದ್ ಎರಡು ಮೂರು ಮಾತ್ರ ಬರ್ಕೊಂಡಿದ್ದೇನೆ. ಎಲ್ಲವನ್ನು ಹೇಳ್ತಾ ಇದ್ದ ಅಂದ್ರೆ ಕಡೆಗೆ ತುಂಬಾ ಹೇಳ್ತಾ ಇದ್ರೆ ಅದು ಅಲ್ಲಿದ್ದವ್ರಿಗೂ ಸಹ. ಆಮೇಲೆ ಕೃಷ್ಣ ವಿಕ್ರೀಡಿತಂ ವೀಕ್ಷಾ ಅಂತ ಇರ್ತಾರೆ. ವ್ಯಮರುಹುರ್ ಕೇಚರ ಸ್ತ್ರೀಯ, ಅಲ್ಲಿರುವ ಕೇಚರ ಸ್ತ್ರೀಯರಿಗೂ ಈ ಕೃಷ್ಣ ಆಡುವಂತಹ ಈ ವಿಕ್ರೀಡಿತ ಅಂದ್ರೆ ಈ ಆಟ ಇದೆಯಲ್ಲ, ಈ ರಾಸಕ್ರೀಡೆಯನ್ನು ನೋಡಿ ಅವ್ರಿಗೂ ಸಹ ಕಾಮಾರ್ಜಿತ, ನಾವು ಸಹ ನಮ್ಮ ಗಂಧರ್ವರನ್ನು ಹೋಗಿ ನಾವು ಸಹ ಅವರಲ್ಲಿ ಇದೇ ತರ ಹೋಗಿ ರಾಸಕ್ರೀಡೆಯನ್ನು ಆಡ್ಬೇಕು ಅಂತ ಮನಸ್ಸು ಬಂತು ಅಂದ್ಬಿಟ್ಟು ವಿಸ್ಮಯರಾದ್ರು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನ ಹೇಳ್ತಾರೆ ತಾಸಾಂ. ಅದಕ್ಕೆ ಕೃತ್ವಾ ತಾವಂತಮಾತ್ಮಾನಂ ಯಾವತೀರ್ ಗೋಪಯೋಷಿತಃ ರನಾಮ ಭಗವಾನ್ ಸ್ಥಾಪಿ ಆತ್ಮರಾಮೋಪಿ ಲೀಲಯ. ಕಡೆಗೆ ಅವರು ಎಷ್ಟು ಮಂದಿ ಇದ್ದರೋ ಅವರು ಗೋಪಯೋಷಿತ ಯಾವತೀಹಿ, ಎಷ್ಟೊಂದು ಗೋಪಿಯರಿದ್ದರೋ 5 ಲಕ್ಷ ಮಂದಿ ಅಲ್ಲಿ ಕುಟುಂಬದಲ್ಲಿ 5 ಲಕ್ಷ ಕೊಡ್ಲಿರಿ, ಎಷ್ಟು ಮಂದಿ ಗೋಪಿ ಇದ್ದರೋ ತಾವಂತಂ ಅಷ್ಟು ಮಂದಿಯಾಗಿ ಕೃಷ್ಣ ಅನ್ನಂತೆ. ಯಾವಂತಿ ಗೋಪಿಕಾ ಸ್ತ್ರೀಯ ತಾವಂತಂ ಕೃಷ್ಣ ಲೀಲಯ ಅಂತ. ಅಷ್ಟು ಇವನು ಕೃಷ್ಣ ಒಬ್ಬೊಬ್ರಿಗೊಬ್ಬೊಬ್ಬ ದ್ವಯೋರ್ ಮಧ್ಯೆ ಇದ್ದಿದ್ದಲ್ಲ, ಅಷ್ಟು ಜನ, ಎಷ್ಟು ಜನ ಸ್ತ್ರೀಯರು ಅಷ್ಟು ಜನ ಕೃಷ್ಣ ಆಗಿದ್ದಂತೆ ಅವನು. ಆತರ ಅದು ಅವರೂ ಸಹ ಅವನು ಆತ್ಮಾಮರೋಪಿ ಆತ್ಮ ರಾಮೋಪಿ ಅಂದ್ರೆ ಆತ್ಮರಾಮನಾಗಿ ಅವರೂ ಸಹ ಆತ್ಮನ ಭಗವಂತನ ಕೃಷ್ಣನನ್ನೇ ಮನಸ್ಸಲ್ಲಿ ಧ್ಯಾನ ಮಾಡಿಕೊಂಡು ನೃತ್ಯ ಮಾಡ್ತಾ ಇದ್ರು. ಅವರಲ್ಲೂ ಸಹ ಯಾವುದೇ ಬೇಕಾದ ವಿಕಾರವಾದ ಭಾವ ಇರಲಿಲ್ಲ. ಭಗವಂತನು ಸಹ ಆತ್ಮರಾಮನಾಗೆ ಕ್ರೀಡಿಸತಕ್ಕನಾಗಿದ್ದ ಅವನು. ಕಡೆಗೆ ಅವರ ಎಲ್ಲರೂ ಸಹ ತಾನೂ ಸಹ ಅವರೊಂದಿಗೆ ಲೀಲೆಯ ತಾಭಿಸ್ಸಮಂ, ಅವನು ಲೀಲೆಯಿಂದ ತಾಭಿಸ್ಸಮಂ, ಬಹಳ ಮುಖ್ಯವಾದ ಪದ. ಅವರ ಜೊತೆಗೆ ಅಂದ್ರೆ ಅವನೆಲ್ಲೋ ಮೇಲೆ, ಅವನು ದವಿಯೇಸಿ ಎಲ್ಲೆಲ್ಲೋ ಮೇಲಿದ್ದಾನೆ ಅಲ್ಲ, ಕೆಳಗಡೆ ಬಂದು ಅದವಿಯೇಸನಾಗಿ ತಾಭಿಸ್ಸಮಂ ಅವರ ಸಮನಾಗೆ ಇದ್ದಂತೆ. ಇಲ್ಲಿ ಏನು ಅರ್ಥ ಅಂತ ನಮಗೂ ಸಹ ಭಕ್ತರಿಗೂ ಸಹ ನಾವು ಅವನನ್ನು ಭಕ್ತಿಯಿಂದ ಮಾಡಿದ್ರೆ ನಾವು ಮೇಲ್ ಹೋಗಕ್ಕಾಗಲ್ಲ, ಅವನು ಕೆಳಗಿಳಿತಾನೆ. ತಾಭಿಸ್ಸಮಂ ನಮ್ಮ ಸಮನಾಗಿ ಅವನೇ ಇದ್ದು ನಮ್ಮನ್ನ ತಾನೇ ನಮಗೆ ದಾಸನ ಆಗ್ತಾನೆ ಭಗವಂತ ಅನ್ನೋದಕ್ಕೆ ಅದು ಹೇಳ್ತಾ. ಅದಕ್ಕೆ ತಾಭಿಸ್ಸಮಂ ಅಂದ್ಬಿಟ್ಟು ಅದಕ್ಕೆ ಪದ್ಯಂತ ಪದವನ್ನು ಹಾಕಿದ್ದಾರೆ. ಅದಕ್ಕೆ ಭಗವಂತ ಬಂದು ತಾನೂ ಸಹ ಅತ್ಯಂತ ಇದಾಗಿದ್ದಂತೆ. ಕಡೆಗೆ ತಾಸಾಂ ರತಿ ವಿಹಾರೇಣ ಶಾಂತಾನಾಂ ವದನಾನಿ ಸಹ ಪ್ರಾಮಜತ್ ಕರುಣ ಪ್ರೇಮ ಶಂತಮೇ ನಾಂಗಪಾಣಿನ. ಕಡೆಗೆ ಅವರು ಆಡಿ 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 ಸುಸ್ತಾಗ್ಬಿಟ್ಟು ಕೆಳಗಡೆ ಬಿದ್ಬಿಡ್ತಾರಂತೆ ಅವರು. ಅಂದ್ರೆ ಸುಸ್ತಾಗ್ಬಿಟ್ಟು ಕುಸ್ತು ಬಿಡ್ತಾರಂತೆ. ಹಾಗೆ
ಅಯ್ಯೋ ನನ್ನ ಕೈಲಿ ನಾವೆಲ್ಲ ಅನ್ನೋ ಬರ್ತಾರಂತೆ ಎಲ್ಲರೂ, ಆ ಥರ ಆಗ್ತಾರಂತೆ. ತಾಸಾಂ ರತಿ ವಿಹಾರೇಣ ಶ್ರಾಂತಾನಾಂ ವದನ, ಶ್ರಾಂತರು ಅಂದ್ರೆ ಆಯಾಸಗೊಂಡ್ಬಿಡ್ತಾರಂತೆ ಅವರಿಗೆ. ಸಹ ಸಹ ಅಂದ್ರೆ ಇವನು ವದನಾನಿ, ಅವನು ಪ್ರಾಮೃಜತ್ ಕರ್ಣ ಪ್ರೇಮ್ನ, ತನ್ನ ಕೈಲಿಂದ ಏನೋ ಶಂತಮೇ ನಾಂಗ ಪಾಣಿನ, ತನ್ನ ಅತ್ಯಂತ ಸುಕುಮಾರವದ್ದು ಶೀತಲವೂ ಆಗಿರುವಂತ ಕೈಯೇ. ಇಷ್ಟೆಲ್ಲ ಆಡಿದ್ರು ಆ ಕೈಯಿಂದ ಭಗವಂತ ಅವ್ರನ್ನ ಮೈಯನ್ನ ಅವರ ಸವರ್ತಾನಂತೆ, ಕೆನ್ನೆಯನ್ನ ಹೀಗೆ. ಆಗ ಅವರ ಇದೆಲ್ಲ ಹೋಗುತ್ತಂತೆ. ಆಗ ಪ್ರಾಮ್ರಜನ್ ತೊಡಿತಾನೆ. ಆಗ ಒಂದು ಸಲ ಅವ್ರನ್ನ ಹಾಗೆ ಕನ್ಯೆಯನ್ನು ಸವರ್ತಾನಂತೆ. ಅವರ ಎಲ್ಲ ಶ್ರಾಂತವು, ಅವರ ಆಯಾಸವೆಲ್ಲ ಪರಿವಾರ ಹೋಗುತ್ತೆ. ಅದಕ್ಕೆ ಇನ್ನು ತುಂಬಾ ಹೇಳ್ಕೊಂಡು ಹೋಗಿದ್ದಾರೆ ಅದಕ್ಕೆ. ಅದು ಹೇಳಿ ಬಹಳ ಚೆನ್ನಾಗಿದೆ ಅದು. ಇದು ಹೇಳೋ ನೋಡೋಣ. ಹೆಚ್ಚು ಕಡಿಮೆ 60-70 ಶ್ಲೋಕ ಇದನ್ನೇ ಅವ್ರ ವಲ್ಲಭ ಪಂಥದವರು ಅನುಭವಿಸ್ಬೇಕು ಅಂತ ಹೇಳೋದಕ್ಕೆ. ಕಡೆಗೆ ಈ ತರ ಭಗವಂತ ಇದು ಮಾಡ್ತಿದ್ರು ಅಂದ್ಬಿಟ್ಟು ಅಂತ ಈ ತರ ಒಂದು ಇರುವಂತಹ ಇದು. ಅದರಿಂದ ಅರುಣಾದರ ಸಾವಿಲಾಶ ವಂಶ ಅಂತ ಒಂದೇ ಒಂದು ಸಮಸ್ತ ಪದ ಅದು. ಅದಕ್ಕೆ ಕೆಂಪಾದ ತುಟಿ ಉಳ್ಳ ಅನ್ನುವಾಗ ಇಷ್ಟೆಲ್ಲ ಬರುತ್ತೆ. ಇವನ್ ರಾಸಕ್ರೀಡೆ ಆಡಿದ್ದು ಎಲ್ಲೋ ಅದಕ್ಕೆ. ವಂಶಾಂ ಸಾವಿಲಾಶ, ಅಚೇತನ ವಸ್ತುಗಳಿಗೂ ಸಹ ಭಗವಂತನ ಜೊತೆ ಸಂಪರ್ಕ ಇಟ್ಕೋಬೇಕು ಅಂತ ಬರುತ್ತೆ. ಆಗಿರ್ಬೇಕಾದ್ರೆ ಕೈಮಿತಕ ನ್ಯಾಯದಿಂದ ಗೋಪಿಯ ಸ್ತ್ರೀ ಬಗ್ಗೆ ಹೇಳ್ಬೇಕೆ ಅಂತ. ಅಚೇತನವಾದ ವೇಣುಗೆ ಸಹ ಭಗವಂತನ ಅವನ ಇದಿಟ್ಕೋಬೇಕು ಅಂದ್ಬಿಟ್ಟು ಇರ್ಬೇಕಾದ ಅಂದ್ರೆ ಇದರಲ್ಲಿ ಕೇಳ್ಬೇಕೆ ಅಂದ್ಬಿಟ್ಟು ಅಂತ. ಅದು ಭಗವಂತನ ಅದರದ ಇದು. ಇನ್ನು ಅವರೇ ಈ ವಂಶಕ್ಕೆ ಆತರ ಇರ್ಬೇಕಾದ್ರೆ ಗೋಪಸ್ತಿಯರು ಕೇಳ್ಬೇಕೆ, ಅವರು ಸಹ ಭಗವಂತನ ಆಲಿಂಗನ ಮಾಡಿಕೊಂಡು ಚುಂಬನಾದಿಗಳು ಅವರೆಲ್ಲ ಭಗವಂತನ ಅನುಭವಿಸಿದ್ರು ಅವರು ಅಂತ ಹೇಳ್ತಾರೆ. ಅದಕ್ಕೆ ಆತರ ಹೇಳ್ಬೇಕಾದ್ರೆ ಇಲ್ಲಿ ಕಾರಣ ಮಾನುಷೀಂ ಅಂತ ಪದವನ್ನು ಹಾಕ್ತಾರೆ. ಕಾರಣ ಮಾನುಷೀಂ ಅಂದ್ಬಿಟ್ಟು ಅಂತ. ಇಲ್ಲಿ ಕಾರಣ ಮಾನುಷೀಂ ಅನ್ನುವಾಗ ಇಲ್ಲಿ ತುಂಬಾ ವಿಧ. ಈ ಪದವನ್ನು ಹಾಕದ ಅಂದ್ರೆ ಆ ವ್ಯಾಖ್ಯಾನಕ್ಕೆ ನೋಡಿದ್ರೆ ಮಾನುಷಂ ಅಂತ ಹಾಕ್ಬೇಕಾಯ್ತು. ಯಾಕಂದ್ರೆ ಅವನು ಭಗವಂತ ಅವತಾರ, ಕೃಷ್ಣ ಅವತಾರ ಮಾಡಿದ ಪುಲ್ಲಿಂಗ. ಅದು ಇಲ್ಲಿ ಸ್ತ್ರೀ ಶಬ್ದವನ್ನು ಹಾಕಿದ್ರು. ಮಾನುಷೀಂ ಅನ್ನೋದು ಸ್ತ್ರೀಲಿಂಗ ರೂಪ. ಯಾತಕ್ಕೆ ಇಲ್ಲಿ ಸ್ತ್ರೀಲಿಂಗ ರೂಪ ಹಾಕಿದ್ರು ಸ್ವಾಮಿ? ಇಲ್ಲಿ ಕಾರಣ ಮಾನುಷಂ ಭಜಾಮಿ ಅಂತ ಹಾಕಿದ್ರು ಆಗಿತ್ತು. ಕಾರಣ ಮಾನುಷಾನ್ನ ಅಂತ ಮಾನುಷೀಂ ಅಂತ ಯಾಕೆ ಹಾಕಿದ್ರು ಅದಕ್ಕೆ ಹೇಳ್ತಾರೆ. ಈ ಕಾರಣ ಶಬ್ದ ಅನ್ನೋದು ಎರಡು ಇದಕ್ಕೂ ಹೊಂದುತ್ತೆ. ಒಂದು ಕಾರಣ ಅನ್ನೋದಕ್ಕೆ ಮೂಲ ಅಂತ ಒಂದರ್ಥ, ಇನ್ನೊಂದು ವ್ಯಾಜ. ಈ ಕಾರಣಕ್ಕೆ ಅಂದ್ರೆ ಈ ಕಾರಣಕ್ಕೋಸ್ಕರ ಹೇಳ್ತೀವಲ್ಲ ವ್ಯಾಜ ಅನ್ನೋದು ಒಂದು, ಕಾರಣ ಅನ್ನೋದು ಮೂಲ. ಇವನು ಜಗನ್ಮೂಲ, ಇವನು ಜಗತ್ತಿಗೆ ಉಪಾದಾನ ಕಾರಣ ಇವನು. ಅದರಿಂದ ಆ ಕಾರಣ ಇವನು. ಯಾವಾಗ ಪ್ರಕೃತಿ ದಿಶೆಯಲ್ಲಿ ಅವನು ಕಾರಣ, ಅವನು ಆ ಕಾರಣ ಮಾನುಷ. ಈಗ ಕಾರಣ ಮಾನುಷ ಇಲ್ಲಿ ಅಂದ್ರೆ ಒಂದು ವ್ಯಾಜಕ್ಕಾಗೋದಿದ್ದಾನೆ. ಇಲ್ಲಿರುವ ಕಾರಣ, ಇಲ್ಲಿ ವಿಕೃತಿ ಗೋಪಾಲ ಇವನು ಕಾರಣ ಮಾನುಷಿ. ಈ ಕಾರಣ ಯಾವುದು ಅಂದ್ರೆ ಆ ಜಗನ್ಮೂಲತ್ವ ಕಾರಣವಲ್ಲ. ಇಲ್ಲಿ ಒಂದು ವ್ಯಾಜ, ಈ ವ್ಯಾಜದಿಂದ ಬಂದಿದ್ದಾನೆ. ಅದಕ್ಕೆ ಅದ್ಭುತವಾಗಿ ಗೀತಾ ಭಾಷ್ಯದಲ್ಲಿ ಭಾಷ್ಯಕಾರರು ಒಂದು ಅವತಾರಿಕೆ ಬರೆದಿದ್ದಾರೆ. ಬಹಳ ಅದ್ಭುತವಾದ ಅವತಾರಿಕೆ. 3 ವ್ಯಾಖ್ಯಾನದಲ್ಲೂ ಇಷ್ಟು ಚೆನ್ನಾಗಿರೋ ಅವತಾರಿಕೆ. ಶಂಕರರು ಚೆನ್ನಾಗಿ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಭಾಷ್ಯಕಾರರು ಮಾಡಿರುವಂತ ಅವತಾರಿಕೆ ನಿಮ್ಗೆಲ್ಲ ಒಂದ್ಸಲ ಓದಿ ಕೂಡ ಹೇಳಿದ್ದೇನೆ ಈ ಕೃಪಾಸಮದಲ್ಲಿ. ಅದ್ಭುತ. ಅದ್ರಲ್ಲಿ ಒಂದು ಭಾಗವನ್ನ, ಪೂರ್ಣವಲ್ಲ, ಅದ್ಭುತವಾದ ಅವತಾರಿಕೆಯಲ್ಲೂ ಅದರಲ್ಲಿ ಹೇಳ್ತಾ ಇರೋದಕ್ಕೆ. ಯಾದಕ್ಕೆ ಅಂದ್ರೆ ಇವನಿಗೆ ಕಾರಣ ಏನ್ ಕಾರಣಪ್ಪ ಅಂದ್ರೆ ಭೂಭಾರ ಅವತಾರಣ ದೇಶ ಅವತಾರಣ ಅಪದೇಶೇನ, ಭೂಭಾರವನ್ನ ಇಳಿಸುವ ಒಂದು ದೇಶ. ಒಂದು ಅಪದೇಶ ಅಂದ್ರೆ ಅದೊಂದು ಕಾರಣ. ಅವತಾರಣ ಅಪದೇಶ ಅಂದ್ರೆ ಇದೊಂದು ಕಾರಣ ಅಂದ್ರೆ ವ್ಯಾಧ. ಅದರಿಂದ ಅಸ್ಮಾದಾದೀನಪಿ ಸಮಾಶಯನತ್ವಾಯ ಅವತೀರ್ಯ, ಅದು ಒಂದು ವ್ಯಾಜ, ಅವನ ಕಾರಣ. ಅದು ಸಾಧಾರಣವಾಗಿ ಏನಾಗುತ್ತೆ, ಮುಖ್ಯವಾದ ಒಂದು ಕಾರಣ ಇಟ್ಕೊಂಡು ಬಾಕಿ ಏನಾಗುತ್ತೆ ಅದು ಅಂತರವಾಗುತ್ತೆ. ಅಥವಾ ಅವಾಂತರ ಫಲ ಅಂತ ಹೇಳ್ತೀವ, ಅವಾಂತರವಾಗುತ್ತೆ. ಇಲ್ಲಿ ಭಗವಂತ ಅದು ವ್ಯಾಜ, ಅವಾಂತರ. ಮುಖ್ಯವಾದ ವ್ಯಾಜ ಏನಪ್ಪಾ ಅಂದ್ರೆ ಅಸ್ಮಾದಾದೀನಾಮಪಿ ಸಮಾಶಯನತ್ವಾಯ, ನಮ್ಮಂಥವರನ್ನೂ ಸಹ ಅಪೀನ್ ಪದ, ನಮ್ಮಂಥವರಂದ್ರೆ ನಮ್ಮಂಥ ಸಾಧಾರಣ ಆಗಿರೋ ಮನುಷ್ಯನೂ ಸಹ ನಮಗೆ ಸಭಾಶಯನತ್ವಾಯ, ನಮಗೆ ನಮ್ಮ ಜೊತೆ ಆಶ್ರಯಣ ಆಗಿರೋದೊಂದು
ನಮ್ಮನ್ನ ಅವನ ಜೊತೆ ತಗೊಳ್ಳೋಕಂತ ಅದಕ್ಕೆ ಅವತೀರ್ಯ ಅಂತ ಇನ್ನು ಮುಂದಕ್ಕೆ ಹೋಗುತ್ತೆ ಅದಕ್ಕೆ. ಅದೊಂದು ವ್ಯಾಜ ಇಟ್ಕೊಂಡ್ರು. ಕಡೆಗೆ ಇನ್ನೊಂದು ವ್ಯಾಜವನ್ನು ಹೇಳ್ತಾರೆ, ಕಡೆಯಲ್ಲಿ ಮುಗಿಸೋ ಇನ್ನೊಂದು ವ್ಯಾಜ ಹೇಳ್ತಾರೆ, ಪಾಂಡುತನಯ ಯುದ್ಧ ಪ್ರೋತ್ಸಾಹ ವ್ಯಾಜನೇನ ಅಂತ. ಪಾಂಡುತನವನ್ನ ಯುದ್ಧವನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಒಂದು ವ್ಯಾಜ, ಅದೊಂದು ಕಾರಣ. ಅವನು ಕೇಳ್ದ ನನ್ಗೆ ಯುದ್ಧ ಮಾಡಕ್ ಇಷ್ಟ ಇಲ್ಲ ಅಂತ 4 ಲೈನ್ ಮುಗಿಸ್ಬೋದಾಗಿತ್ತು. ಅದಕ್ಕೆ 18 ಅಧ್ಯಾಯಗಳಲ್ಲಿ 800 ಶ್ಲೋಕವನ್ನು ಹೇಳ್ದ. ಯಾದಕ್ಕಪ್ಪ ಅಂದ್ರೆ ಭಕ್ತಿ ಯೋಗಂ ಅವತಾರ ಯಾಮಾಸ ಅಂತ ಮುಗಿಸ್ತಾರೆ. ಭಕ್ತಿ ಯೋಗವನ್ನ ಅವತಾರ ಭಗವಂತ ಇಳಿಸ್ದ. ಭಕ್ತಿ ಯೋಗದ ಒಂದು ಅಂಗವೇ ಈಗ ಪ್ರಪತ್ತಿ. ಆ ಭಕ್ತಿ ಯೋಗದಲ್ಲಿ ಅಲ್ಲಿ ಹೇಳಿರುವಂತ ಚರ್ಮ ಶ್ಲೋಕ ಭಕ್ತಿ ಯೋಗದ ಅಂಗವಾಗಿ ಹೇಳಿದ್ದಾರೆ, ಅದೇ ತರ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಅದು ಸ್ವತಂತ್ರ ವಿದ್ಯೆಯೂ ಹೌದು ಪ್ರಪತ್ತಿ ಅನ್ನೋದು. ಅದರಿಂದ ಭಕ್ತಿ ಯೋಗವನ್ನ ಅದು ಮುಖ್ಯವಾದ ಕಾರಣ ಮಾನುಷೀಮ್ ಅಂತ ಹೇಳ್ತಾರಲ್ಲ, ಮುಖ್ಯವಾದ ಕಾರಣ. ಯಾಕಪ್ಪ ಇಲ್ಲಿ ಮಾನುಷೀಮ್ ಅಂತ ಹಾಕಿದ್ರು ಅಂದ್ರೆ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಈ ಇವನು ಭಗವಂತನಿಗೆ ಸಾಧಾರಣವಾದ ಇದರಲ್ಲಿ ಇವರು ಸಹ ಯಾರ ನಮ್ಮ ಪರಾಶರ ಭಟ್ರು ಅವ್ರ ಗುಣೋತ್ಕೋಶ ಹೇಳ್ತಾರೆ, ಇದು ಯೌವನತ್ವ, ಈ ನಿತ್ಯತ್ವ ಅನ್ನೋದು ಮತ್ತೆ ಇದು ಕೆಲವು ಅದೆಲ್ಲ ಭಗವಂತ ತಾಯಿ ಹೇಳ್ತಾರೆ. ಅವರು ಸ್ವಲ್ಪ ತಾಯಿಯನ್ನು ಕೊಂಡಾಡೋರು ಮೇಲಿಡೋ ಜಾಸ್ತಿ, ಅವರು ಭಗವಂತನ ಕೆಳಗೆ ಮಾಡ್ತಾರೆ. ನಿಮ್ಮಿಬ್ರಿಗೂ ಸಾಮಾನ್ಯವಾದದ್ದೇ, ಅದ್ರೇನು ಹೆಚ್ಚೇನಿಲ್ಲ. ಅಂದ್ರೆ ನೀನೇ ತಾಯಿ ಆದವಳು ಏನ್ ಮಾಡ್ತಾಳೆ, ಅವನ ದಾಸ್ಯತ್ವವನ್ನ ತನ್ನ ಪಾರತಂತ್ರವನ್ನ ಮೇಲ್ ಹೇಳ್ಕೊಂಡು, ಸ್ವತಂತ್ರಳೆ ಅವಳು, ಆದ್ರೂ ಪಾರತಂತ್ರವನ್ನ ಮೇಲ್ ಹೇಳ್ಕೊಂಡು ಕೆಲವು ಇದನ್ನ ಅವನು ಮಾಡಕ್ ಹೋಗೋದಿಲ್ಲ. ಅದರಿಂದ ಸಮಾನವಾದ ಗುಣಗಳೇ ಇಬ್ರಿಗೂ ಇದ್ರೂ ಸಹ ಅಲ್ಲಿ ಹೇಳ್ತಾರೆ, ತಾಯಿ ಹೇಳ್ತಾಳೆ, ನಿನಗೆ ಒಂದು ವಿಶೇಷವಾದ ಗುಣಗಳಿದೆ, ಭಗವಂತನಿಗೆ ಅವನಿಗಿಲ್ದೇ ಇರುವಂತ ವಿಶೇಷ ಗುಣಗಳು ನೀಗಿದೆ, ಅವ್ನಿಗಿಲ್ಲ ಅಂತಲ್ಲ, ಅವನಿಗಿಂತ ಹೆಚ್ಚು ಅಂತ. ಒಂದು ಅದು ಹೇಳ್ತಾರೆ, ಒಂದು ಕರುಣೆ, ಇನ್ನೊಂದು ಕ್ಷಮೆ. ಹೇಳ್ತಾರೆ ಈ ಕರುಣೆ ಅನ್ನೋದು, ಈ ಕ್ಷಮೆ ಅನ್ನೋದು, ಮತ್ತೆ ಈ ವಾತ್ಸಲ್ಯ ಅನ್ನೋದಿದೆಯಲ್ಲ, ಈ 3 ವಿಶೇಷವಾದಗಳು ನಿನ್ನಲ್ಲಿ ಮಾತ್ರ ಇದೆ ಅಂತ. ಅಂದ್ರೆ ಹೇಳ್ಬೇಕಾದ್ರೆ ಭಗವಂತನಲ್ಲಿ ಇಲ್ಲ ಅಂತಲ್ಲ, ವಿಶೇಷವಾಗಿ ನಿನ್ನಲ್ಲಿದೆ ಅನ್ನಂದ್ರೆ, ನಿನ್ನಲ್ಲಿ ಇರೋದ್ರಿಂದಲೇ ನಿನ್ನ ಸಂಪರ್ಕದಿಂದ ಹೇಗೆ ಕನ್ನಡಿಯಲ್ಲಿ ನೋಡುವಾಗ ಪ್ರತಿಫಲನವಾಗುತ್ತೋ ಹಾಗೆ ಈ ಗುಣಗಳು ಭಗವಂತನಲ್ಲಿ ಪ್ರತಿಫಲನವಾಗಿದೆ. ಈ ಕರುಣತ್ವ ಅನ್ನೋದು ನಿನ್ನಿಂದ ಪ್ರತಿಫಲನವಾಗಿ ಭಗವಂತನಿಗೆ ಬಂದಿದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಅವರು ಇಲ್ಲಿ ಅದನ್ನ ಹೇಳ್ತಾರೆ. ಅದಕ್ಕೆ ಅದರಿಂದ ಇಲ್ಲಿ ಮಾನುಷೀಮ್ ಅಂತ ಯಾಕೆ ಹಾಕಿದ್ರು ಅಂದ್ರೆ, ಆ ಕರುಣೆ ಅನ್ನೋದು ಇದೆಯಲ್ಲ, ಕರುಣೆಯಿಂದ ಜನಿಸಿದ. ಆ ಕರುಣೆ ಎಲ್ಲಿ ಬಂತು? ತಾಯಿಯಿಂದ ಬಂತು. ಆ ತಾಯಿ ಅನ್ನೋದು ಯಾವಾಗ್ಲೂ ಸಹತ್ವ, ಅವರದ್ದು ಅಪ್ರತಿ ಸಿದ್ಧತ್ವ. ಅವರು ಒಂದು ಸಲ ಪೃಥಕ್ ಇಲ್ವೇ ಇಲ್ಲ, ಅಪೃಥಕ್ ಸಿದ್ಧತ್ವ ಅವರಿಗೆ ಯಾವಾಗಲೂ ಇರುತ್ತೆ. ಹಾಗಾಗಿ ಭಗವಂತನಿಗೆ ಕಾರುಣೆ ತಾಯಿಯಿಂದ ಬಂದ್ರಿಂದ ಆ ಮಾನುಷೀಂ ಪದವನ್ನ ಹಾಕಿದ್ರು ಅದಕ್ಕೆ. ಯಾಕಂದ್ರೆ ನಮಗ್ ಬೇಕಾಗಿದ್ದದೆ, ಇಲ್ಲದೆ ನಮಗೆ ಮೋಕ್ಷವೇ ಸಿಗೋದಿಲ್ಲ. ಭಗವಂತ ನಮ್ಮ ಪಾಪಗಳನ್ನ ನೋಡಿದ್ರೆ ದಂಡಧರತ್ವೇ ಬರುತ್ತೆ ಅವನಿಗೆ. ಆ ಕಾರುಣ್ಯತೆ ಬರ್ಬೇಕಾದ್ರೆ ತಾಯಿ ಜೊತೆಯಲ್ಲಿ ಇರ್ಬೇಕು. ಅದಕ್ಕೋಸ್ಕರ ಇಲ್ಲಿ ಅದ್ಭುತವಾಗಿ ವ್ಯಾಖ್ಯಾನದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಮಾನುಷೀಂ ಪದವನ್ನ, ಸ್ತ್ರೀಲಿಂಗ ಪದವನ್ನು ಹಾಕಿದ್ ಯಾಕೆಂದ್ರೆ, ಆ ಕಾರುಣ ಇಲ್ಲಿ ಕಾರುಣ ಮನುಷ್ಯ ಅವತಾರದಲ್ಲೂ ಸಹ ಕಾರಣ ಮಾನುಷೀಂ ಯಾವ್ದು, ಯಾಕೆಂದ್ರೆ ತಾಯಿಯ ಒಂದು ಸಹವಾಸದಿಂದ ಅಂತ ಅದಕ್ಕೆ ಅದರಿಂದ ಏನ್ ಮಾಡ್ತಾರೆ, ಅದಕ್ಕೆ ಅವನನ್ನ ಇಲ್ಲಿ ಭಗವಂತನ ಬಚ್ಸೋದಿಲ್ಲ. ಅದಕ್ಕೆ ಕರುಣಾ ಅಂದ್ರೆ ಭಗವಂತ ನಿನ್ನನ್ನ ಬಚ್ಸೋದು ಸಾಧ್ಯವಿಲ್ಲ ನಮಗೆ. ಇಲ್ಲಿ ಭಜ ಅನ್ನೋದಕ್ಕೆ ಸ್ಮರಾಮಿ ಭಜಾಮಿ ಅನ್ಬಿಟ್ಟು ಅಂತ. ಇಲ್ಲಿ ಸ್ಮರಾಮಿ ಅನ್ಬೇಕಾದ್ರೆ ಆ ಸ್ಮರಾಮಿ ಭಜಾಮಿ ಎರಡೂ ಸಹ ಪರ್ಯಾಯ ಪದಗಳು ಇದರಲ್ಲಿ. ಇಲ್ಲಿ ಭಜಾಮಿ ಅಂದ್ರೆ ಭಜ ಸೇವಾಯಾಮ್ ಅಂತ ಅರ್ಥ. ಅದಕ್ಕೆ ಆ ಧಾತು ಭಜ ಭಜಾಮಿ ಅಂದ್ರೆ ಸೇವೆಯನ್ನು ಮಾಡುವುದು ಅಂದ್ಬಿಟ್ಟು ಅಂತ. ಸೇವೆಯನ್ನು ಮಾಡುವುದು ಭಗವಂತನ ಪ್ರೀತಿಪೂರ್ವ ಸೇವೆ ಎನ್ನುವಾಗಲೇ ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಹೇಗೆ ಸೇವೆ ಮಾಡೋದು? ಪ್ರೀತಿಪೂರ್ವಕವಾದ ಸೇವೆ. ಎಂತಹ ಪ್ರೀತಿಪೂರ್ವಕವಾದದು? ಭಗವಂತಲ್ಲಿರುವ ಪ್ರೀತಿ ಭಕ್ತಿಪೂರ್ವಕವಾದ ಸೇವೆ. ಅದರಿಂದ ಇಲ್ಲಿ ಭಗವಂತನೆಲ್ಲ ಬಿಡ್ತಾರಂತ. ಇಲ್ಲಿ ಆ ಕಾರಣ ಮಾನುಷೀಂ ಕರುಣಂ, ನಿನ್ನನ್ನ ಕರುಣೆಗೆ ನಾನು ಭಜನೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ, ಬರಿತೇನೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆಂದ್ರೆ ಹೇಳ್ತಾರೆ, ಅದಕ್ಕೆ ಅದು ಭಗವಂತ ಗುರುತರವಾದದ್ದು, ಸುಲಭವಾಗಿ ಸಿಗೋನಲ್ಲ ಅವನು. ಹಾಗಾಗಿ ಸುಲಭವಾಗಿ ಸಿಗದೇ ಇರುವಂತವನ್ನ ಭಜಿಸೋದಕ್ಕಿಂತ ಇನ್ನೊಂದು ಅರ್ಥದಲ್ಲೂ ಹೇಳ್ತಾರೆ ಅದರಲ್ಲಿ, ನಾವು ನಮ್ಮ ಭಾರವನ್ನ ಅವನು ಬಿಟ್ಬಿಟ್ವಿ. ಭಾರವನ್ನ ಬಿಟ್ಮೇಲೆ ನಮ್ಮ ಭಾರವನ್ನ ಅವ್ನು ಹೊತ್ಕೊಳ್ತಾ ಇದ್ದಾನೆ ಭಗವಂತ. ಇವಾಗ ಏನ್ ಮಾಡ್ತೀವಿ? ಅದಕ್ಕೆ ನಾವು ಈಗ ಪ್ರಕೃತಿಯ ವಿಕೃತಿ ಗೋಪಾಲ ಈ ಮಾನುಷ ಪರಿಗ್ರಹಕ್ಕೆ ಏನ್ ಕಾರಣ ಏನು ಅಂದ್ರೆ ಅವನ ಕರುಣೆಯೇ.
ಅದರಿಂದ ಆ ಕಾರಣ ರೂಪವಾದ ಕರುಣೆಯೇ, ಆ ಕರುಣೆಯನ್ನ ನಾನು ಭಜಿಸ್ತೇನೆ. ಅದನ್ನ ನಿನ್ನ ಗುಣವನ್ನ ನಾನು ಕರುಣೆಯನ್ನೇ ಭಜಿಸ್ತೇನೆ. ಭಗವಂತನ ಪೂರ್ಣವಾಗಿ ಭಜಿಸಿ ನಮಗೆ ಸಾಧ್ಯವಿಲ್ಲ. ಅದರಿಂದ ಆ ಕಾರುಣೇ ಮಾನುಷಿ ಕರುಣಾಂ ಭಜಾಮಿ, ಆ ಕರುಣೆಯನ್ನ ನಾನು ಭಜಿಸ್ತೇನೆ ಅಂದ್ಬಿಟ್ಟು ಇಲ್ಲಿ ಅದ್ ಹೇಳ್ತಾ ಅದಕ್ಕೆ. ಅವಾಗ ಇಲ್ಲಿ ಎಂತಹ ಅದು ಹೇಳ್ಬೇಕಾದಂದ್ರೆ ಆ ಭಗವಂತನ ಕರುಣೆ, ಆ ಕರುಣೆ ಅನ್ನೋದು ತುಂಬಾ ಬೇಕಾಗಿರೋದಂತಹದ್ದು. ನಮಗೆ ಆ ಭಗವಂತನ ಕರುಣೆ ಇಲ್ಲದೆ ಇದ್ದ ಅಂದ್ರೆ ಅವನು ಆ ಕಾರಣ ವಾಸುದೇವ, ಕಾರಣ ಆದಿದೇವ ಇದನ್ನಲ್ಲ, ಅವನು ಸಿಗ್ಬೇಕಾದ್ರೆ ಈ ತಾಯಿ ಇರುವ ಈ ಕರುಣೆ ಇದೆಯಲ್ಲ, ಇದೇ ನಮಗೆ ಮುಖ್ಯವಾಗಿ ಬೇಕಾಗಿದ್ದು. ಒಂದು ನಮಗೆ ಹಗ್ಗ ಇದ್ದಾಗದು. ಅದರಿಂದ ಆ ಹಗ್ಗ ಇರೋದ್ರಿಂದ ಆ ಕರುಣೆ ಅನ್ನೋದು, ಅದು ಕರುಣೆ ಉಂಟಾಗೋದು ತಾಯಿಯಿಂದ. ಆದ್ರಿಂದ ಆ ಮಾನುಷಿ ಪದವನ್ನ ಇಲ್ಲಿ ಸ್ವಾಮಿ ಹಾಕಿದ್ರು ಅಂತ ಅದ್ಭುತವಾಗಿ ವ್ಯಾಖ್ಯಾನದಲ್ಲಿ ತಗೊಂಡಿದ್ದಾರೆ ಅದಕ್ಕೆ. ಅದರಿಂದ ಯಾವಾಗ ನಮಗೆ ಅವನನ್ನ ನೇರವಾಗಿ ಆಗೋದಿಲ್ಲೋ, ಇಲ್ಲಿ ಏನಾಯ್ತು ಅಂತಂದ್ರೆ ಇವಾಗ ಭಗವಂತನ ಯಾರು ಭಜಿಸ್ಬೇಕು ಅನ್ನುವಾಗ ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ನಾವು ಕರುಣೆಯನ್ನು ಭಜಿಸ್ಬೇಕು ಅನ್ನೋಕೆ ಅದಕ್ಕೊಂದು ಕಾರಣ ಹೇಳ್ಬೋದು. ಭಗವಂತನ ಭಜಿಸೋರೆಲ್ಲ ಭಕ್ತಿಯೋಗಿಗಳು. ಆ ಭಕ್ತಿಯೋಗಿಗಳು ಮನಸ್ಸಲ್ಲಿ ಅಷ್ಟ ಇದರಲ್ಲಿ ಸಾಧನವನ್ನ ಮಾಡಿ ಅವರಿಗೆ ಇದೆಲ್ಲ ಮಾಡ್ಕೊಂಡು ಸಿದ್ಧಿಯನ್ನು ಪಡ್ಕೊಂಡು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡು ಅದಾದ್ಮೇಲೆ ಆತ್ಮ ಸಾಕ್ಷಾತ್ಕಾರದ ಮೂಲಕ ಭಗವತ್ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು ಪ್ರಯತ್ನ ಪಡುವವರು. ಅವರು ಯಾವಾಗ್ಲೂ ನೇರವಾಗಿ ಭಗವಂತನ ನೋಡ್ತಾರೆ. ನಮಗೆ ಈಗ ನಮ್ದು ಆ ಭಕ್ತಿ ಯೋಗ ಬಂದು ಅದವೀಯ ಸೇಮ್ ಪದವಿ ಆಗೋಯ್ತು, ಪ್ರಪತ್ತಿ ಆಗೋಯ್ತು. ಅದರಿಂದ ಇಲ್ಲಿ ಪ್ರಪತ್ತಿ ಅನ್ನೋದು ಭಕ್ತಿ ಯೋಗ ಬಂದು ಪ್ರಪತ್ತಿಯನ್ನ ಅದು ರೀಪ್ಲೇಸ್ ಮಾಡ್ಬಿಡ್ತೀವಿ ಇವಾಗ. ಹಾಗಾಗಿ ಇಲ್ಲಿ ಏನಾಯ್ತು, ಇಲ್ಲಿಗೆ ನಮಗೆ ಅವನ ಭಗವಂತನ ಭಕ್ತಿಗಿಂತ ಅವನ ಕರುಣೆಯೇ ನಮಗೆ ಗತಿ, ನಮಗೆ ಆಧಾರ ಕರುಣೆಯೇ. ಹಾಗಾಗಿ ನಮಗೆ ಆಧಾರವಾದ ಕರುಣೆಯನ್ನ ನಾನು ಭಜಿಸ್ತೇನೆ ಅಂತ ಸ್ವಾಮಿ ಇಲ್ಲಿ ಅದ್ಭುತವಾಗಿ ಅದನ್ನ ಹೇಳ್ತಾರೆ. ಅದಕ್ಕೆ ದಯಾಶತಕದಲ್ಲೂ ಸಹ ಇಲ್ಲಿ ಹೇಳ್ತಾರೆ ಅದಕ್ಕೆ ಭಗವಂತನಲ್ಲಿ ನಾವು ರಕ್ಷಣೆಯ ಭಾರವನ್ನ ನಾವು ಇಟ್ಬಿಟ್ಟಿವಿ ಅವನಿಗೆ. ಹಾಗಾಗಿ ಏನಾಯ್ತು ಕಡೆಗೆ ಅದಕ್ಕೆ ಹೇಳ್ತಾರೆ ಇದನ್ನ ಅವರು ದಯಾಶತದಲ್ಲಿ ಸ್ವಾಮಿ ಹೇಳ್ತಾರೆ ಅದರಲ್ಲಿ, ಯತಿಪತಿ ಯಾವನ ಪರ್ವತಯ ಪ್ರತಯಂತಿ ದಯೆ ಜಗತಿ ಹಿತನ್ನ ಸ್ವಯಿ ಭರನ್ ಯಸನಾದಧಿಕಂ ಅಂದ್ಬಿಟ್ಟು, ಭರನ್ ಯಸನಾದಧಿಕಂ ಅಂದ್ಬಿಟ್ಟು ಎಲ್ಲರೂ ಸಹ ಇಲ್ಲಿ ದಯೆ ನಿನ್ನ ಒಂದು ಅಂದ್ರೆ ನಿನ್ನ ಕಾರಣಕ್ಕಾಗಿ ಅಂದ್ರೆ ಕರುಣೆ ನಿನ್ನ ಕಾರಣಕ್ಕಾಗಿ ಏನ್ ಮಾಡಿದ್ರು ಯಾರು ಯತಿರಾಜ ಯತಿಪತಿ ಯಾಮನ ಪ್ರಭುತಯಾದ ಅಂದ್ರೆ ಯತಿಪತಿಗಳು, ಯತಿಪತಿಯಿಂದ ಭಾಷ್ಯಕಾರರು, ಯಾಮನರು, ಮತ್ತೆ ಪ್ರಭುತಯ ಅಂದ್ರೆ ಅವರ ಮೇಲೆ ನಾಥಮನಿಗಳು, ಆಮೇಲೆ ನಮ್ಮ ಆಳ್ವಾರು ಅದರಲ್ಲಿ ಹೋಗುತ್ತೆ ಪ್ರಭುತಯ ಅವರೆಲ್ಲರೂ ಸಹ. ಅದಕ್ಕೆ ಜಗತಿ ತ್ವಯಿ ನಿನ್ನಲ್ಲಿ ನ್ಯಾಸ ಭರನ್ಯಾಸವನ್ನ ಮಾಡೋದು ತಾಯಿ ನಿನ್ನ ಒಂದು ಕರುಣೆಯಲ್ಲೇ ಮಾಡೋದು ಜಗತಿ ಹಿತಂ, ಜಗತ್ತಿಗೆ ಒಳ್ಳೆಯದು ಅಂತ ಹೇಳ್ಕೊಂಡು ಅವರು ಅದನ್ನ ಆಚರಣೆ ಮಾಡಿ ನಮಗ್ ತೋರಿಸಿದ್ರು ಅಂದ್ಬಿಟ್ಟು ಅದರಲ್ಲಿ ಆತರ ಬರುತ್ತೆ. ದಯೆ ಹೇಳಕ್ ಬರುತ್ತೆ ಅದಕ್ಕೆ. ಇಲ್ಲಿ ದಯೆ ಯಾಕೆಂದ್ರೆ ದಯೆ ಕರುಣೆಯಲ್ಲಿ ಆ ಕರುಣೆಯನ್ನು ತಗೊಂಡಿದ್ರೆ ಅದಕ್ಕೆ ಅಂತ ಅಂದ್ರೆ ಆಗ ಏನ್ ಮಾಡ್ತಾ ಅಂದ್ರೆ ಅವಾಗ ಇಲ್ಲಿ ಭಗವಂತನಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು 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 ಹಾಸ್ಯೋಕ್ತಿಯಾಗಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಭಗವಂತನಿಗೆ ಎಲ್ಲಾ ಭಾರವನ್ನು ಬಿಟ್ವಿ, ಆಗ ನಮ್ಮ ಭಾರ ಬಿಡುವಾಗ ದಯೆ ಎನ್ನೋದಕ್ಕೆ ಆ ಭಗವಂತನೂ ಸಹ ಭಜಿಸ್ಬೇಕು, ದಯೆಯನ್ನ ತಾಯಿಯನ್ನ ಭಜಿಸ್ಬೇಕು, ಆಗಲೇ ಅವನಿಗೆ ಆ ಕರುಣೆಯನ್ನು ಉಳಿಯೋದು. ಹಾಗಾಗಿ ನಾವು ಕರುಣೆಯನ್ನ ಭಜಿಸಿದ್ರೆ ಅಷ್ಟು ಭಾರ ಭಗವಂತನಿಗೆ ಕಡಿಮೆ ಆಗುತ್ತಂತೆ. ಅದರಿಂದ ಅವನ ಭಾರ ಹಗುರವಾಗುತ್ತಂತೆ. ಎಲ್ಲಾ ಭಾರವನ್ನು ಬಿಟ್ಬಿಟ್ಟಿದೀವಿ, ನಮಗೋಸ್ಕರ ತಾಯಿಯಲ್ಲಿ ಅವನ್ ಭಜಿಸ್ಬೇಕು, ಆ ಕರುಣೆ ಬರಲಿ ನಮ್ಮನ್ನ ಮೋಕ್ಷ ಕೊಡೋದಕ್ಕೆ. ನಾವು ಕರುಣೆಯನ್ನ ಭಜಿಸೋದ್ರಿಂದ ಅಷ್ಟು ಭಾರ ಭಗವಂತನ ಕಡಿಮೆ ಮಾಡ್ತೀವಂತೆ ನಾವು. ಇದು ಅದ್ಭುತವಾದ ವ್ಯಾಖ್ಯಾನದಲ್ಲಿ ತಗೊಳ್ಳೋದು ಇದು ಅನ್ಬೋದು. ಆತರ ಭಗವಂತನ ಇದು ಭಾರವೂ ಇಲ್ಲ ಏನಿಲ್ಲ, ಆತರ ಅವನ ಭಾರವನ್ನ ಹಗುರ ಮಾಡೋದ್ರ ಮೂಲಕ ಸ್ವಾಮಿಯಲ್ಲಿ ಕರುಣೆಯನ್ನ ಭಜಿಸ್ತೀನಿ ಅಂತ ಹೇಳಿದ್ದಾರೆ. ಭಗವಂತನ ನೇರವಾಗಿ ಅಲ್ಲ, ಆ ಕಾರಣ ಮಾನುಷನ್ನೂ ಅಲ್ಲ, ಆ ಕಾರಣ ಮಾನುಷಿಯನ್ನೂ ಅಲ್ಲ, ಕಾರಣ ಮಾನುಷಿಯ ಕರುಣೆಯನ್ನ ಅದಕ್ಕುಂಟ ಕರುಣೆಯನ್ನು ಭಜಿಸ್ತೇನೆ ಅಂದ್ಬಿಟ್ಟು ಇಲ್ಲಿ ಅದ್ಭುತವಾಗಿ ಇದನ್ನ ಹೇಳಿದ್ದಾರೆ. ಅದಕ್ಕೂ ತುಂಬಾ ಇದರಲ್ಲಿ ಇದನ್ನು ತಗೊಂಡೋಗ್ತಾರೆ. ಯಾಕೆ ಪರಸ್ಮೈ ಪ್ರದಯ ಹಾಕಿದ್ರು, ಆತ್ಮನೇಪದಿ ಹಾಕಿದೆಲ್ಲ ವ್ಯಾಕರಣ ವಿಶೇಷ ನೇರವಾಗಿ ಪರಸ್ಮೈ ಪದವನ್ನು ಹಾಕಿದ್ರಿಂದ ಭಜಾಮಿ ಅಂದ್ರೆ ಎಲ್ಲರಿಗೂ ಆಗುತ್ತೆ. ಆತ್ಮನೇಪದಿ ಹಾಕಿದ್ರೆ ತನಗೆ ಮಾತ್ರ ಆಗುತ್ತೆ. ಯಾಕೆ ಅದನ್ನ ಮಾತ್ರ ಹೇಳ್ತೀನಿ ವ್ಯತ್ಯಾಸವನ್ನ. ಆತ್ಮನೇಪದಿ ಹಾಕಿದ್ರೆ ಸ್ವಾಮಿ ದೇಶನ್ ತನಗೆ ಮಾತ್ರ ಅಂತ ಆಗುತ್ತೆ, ಪರಸ್ಮೈಪದಿ ಹಾಕಿದ್ರೆ ಎಲ್ಲರಿಗೂ ಆಗುತ್ತೆ. ಅದಕ್ಕೆ ಇಲ್ಲಿ ಭಜೆ ಅಂತ ಹೇಳಿದ್ರೆ ಭಜಾಮಿ ಅಂತ ಪರಸ್ಮೈಪದಿಯನ್ನು ಹಾಕಿದ್ರಿಂದ ಎಲ್ಲರಿಗೂ ಆಗುತ್ತೆ. ಅದನ್ನ ಪರಸ್ಮೈಪದಿಯನ್ನು ಹಾಕಿದ್ದಾರೆ. ವ್ಯಾಕರಣ ವಿಶೇಷವನ್ನು ಇದರಲ್ಲಿ ತೋರಿಸಿದ್ದಾರೆ. ಬಹಳ ಅದ್ಭುತವಾದ ಇದು. ಒಂದೊಂದಕ್ಕೂ ಸಹ
ಸ್ವಾಮಿ ಒಂದೊಂದು ಪದಗಳನ್ನು ಹಾಕೊಂಡಾದ ಅಂದ್ರೆ ತುಂಬಾ ಹೇಳ್ಬೋದು. ಅದಕ್ಕೆ ಇಲ್ಲಿ ಈ ಶ್ಲೋಕವನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಅದಕ್ಕೆ 10ನೇ ಶ್ಲೋಕ ತಗೋಣ. ಅನಿಮೇಷ ನಿಷೇವಣೀಯಮಕ್ಷ್ಣೋಹಂ ಅಜಹದ್ಯೌಹನಮಾವಿರಸ್ತು ಚಿತ್ತೇ ಕಲಹಾಯಿತ ಕುಂತಲಂ ಕಲಾಪೈಃ ಕರುಣೋನ್ಮಾದಕ ವಿಭ್ರಮಂ ಮಹೋಮೇ ಅಂದ್ಬಿಟ್ಟು ಇವಾಗ ಇಲ್ಲಿ ಭಗವಂತನ ಕೈಶೋರ್ಯ ಆಯ್ತು, ಬಾಲ್ಯ ಆಯ್ತು, ಯವನ ಆಯ್ತು, ಯವನಾವಸ್ಥೆ ಬರ್ತಾ ಇದ್ದಾರೆ. ಇಲ್ಲಿ ಸ್ವಾಮಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಮೇಲಿನ ಅರ್ಥ ಅಂದ್ರೆ ಅಕ್ಷ್ಣೋಹ ಅಂದ್ರೆ ಕಣ್ಣಿಗೆ ದ್ವಿವಚನಕ್ಕೆ ಅಕ್ಷ್ಣೋಹ ಅಂದ್ರೆ ಎರಡು ಕಣ್ಣಿನಿಂದ ಅಕ್ಷಿ ಕಣ್ಣು, ಅಕ್ಷ್ಣೋಹ ಅಂದ್ರೆ ಕಣ್ಣುಗಳಿಂದ ಅಂದ್ರೆ ಎರಡು ಕಣ್ಣುಗಳಿಂದ ಅನಿವೇಶ ನಿಷೇವಣೀಯಂ ಅನ್ನಂದ್ರೆ ಈ ಭಗವಂತನ ಇಲ್ಲಿ ಆಗದಿಲ್ಲ ನಮಗೆ. ಅದಕ್ಕೆ ಇಲ್ಲಿ ಅನಿಯರ್ ಪ್ರತಿಯೊಂದು ಆಗದು, ಅನಿವೇಶ ನಿಷೇವಣೀಯನ್ ಅಂತ ಆಗದ್ರು. ಅದಕ್ಕೆ ಎವೆಯಿಕ್ಕದೆ ನೋಡಲ್ಪಡತಕ್ಕವನು ಅವನು. ನೋಡಕ್ ನಮ್ಮಲ್ಲಿ ಸಾಧ್ಯವಿಲ್ಲ, ಅದೇ ನೋಡಲ್ಪಡ ಆ ತರ ನೋಡಲ್ಪಡತಕ್ಕವನವನು. ಕಣ್ಣನ್ನ ಒಂದು ಚೂರು ಮಿಟುಕಿಸದೆ ನೋಡ್ಬೇಕು ನಾವು. ಆ ತರ ನೋಡೋದಕ್ಕೆ ಅವನು ಯೋಗ್ಯತೆ ಉಳ್ಳವನವನು. ಅಂದ್ರೆ ಒಂದು ಕ್ಷಣ ಮುಚ್ಕೊಂಡ್ಬಿಟ್ರೆ ಒಂದೊಂದು ಕ್ಷಣವೂ ಭಗವಂತ ನವೋ ಆಗ್ತಾ ಇರ್ತಾನಲ್ಲ, ಅಷ್ಟು ನಮಗೆ ಇದಾಗ್ಬಿಡುತ್ತೆ. ಅದು ಕೂಡ ಹೋಗ್ಬಾರ್ದು ಅಂತ ಅನಿವೇಶ ಅಂದ್ರೆ ಅನಿವೇಶ ಅಂದ್ರೆ ಅನಿಮೇಷ ಅಂದ್ರೆ ನಿಮೇಷ ಅಂದ್ರೆ ಕಣ್ಣನ್ನ ರೆಪ್ಪೆ ಮೂಡು, ಅದಕ್ಕೆ ನಿಮೇಷ ಅಂತ. ಅನಿಮೇಷ ಅಂದ್ರೆ ಯವೈಕ್ಕದೆ ಅಂತ ಹೇಳ್ತೀವಲ್ಲ, ಯವೈಕ್ಕದೆ ಅನ್ನೋದಕ್ಕೆ ಅನಿಮೇಷ. ಅದಕ್ಕೆ ನೋಡೋದಕ್ಕೂ ನೋಡೋಕೆ ಅರ್ಹ ಅನ್ನೋದು. ಇಲ್ಲಿ ಅಜಹದ್ ಯೌವನಂ ಅಂದ್ರೆ ಯೌವನವನ್ನು ಇದು ಯಾತಕ್ಕೆ ಈ ಪದವನ್ನು ಹಾಕುದು ವ್ಯಾಖ್ಯಾನ ತಗೊಳ್ಳೋಣ. ಅಜಹದ್ ಯೌವನಂ, ಯೌವನವನ್ನು ಬಿಡದೇ ಇರುವುದು. ಅಜಹತ್ ಅಂದ್ರೆ ಬಿಡೋದು, ಯೌವನಂ ಅಂದ್ರೆ ಯೌವನವನ್ನು ಅಜಹತ್ ಬಿಡದೇ ಇರುವಂತಹದ್ದು. ಅಜಹತ್ ಯೌವನಂ, ಯೌವನವನ್ನು ಬಿಡದೇ ಇರುವಂತಹದ್ದು. ಅಷ್ಟೇ ಅಲ್ಲ, ಕಲಾಪೈಹಿ ತಲೆಯಲ್ಲಿ ನವಿಲ್ಗರಿ ಧರಿಸ್ಕೊಂಡಿದ್ದಾನ, ಅದು ಕಲಾಪ. ಅದಕ್ಕೆ ಗರಿಗಳಿರ್ತಲ್ಲ, ಅದಕ್ಕೆ ನವಿಲ್ಗರಿಗಳು. ಅದಕ್ಕೆ ಕಲಹಾಯಿತ ಕುಂತಳಂ ಅಂದ್ಬಿಟ್ಟು, ಈ ಕುಂತಳ ಅವನ ಗುಂಗುರ್ ಕೂದಲು, ತುಂಬಾ ಕೂದಲು ಇರ್ತಲ್ಲ, ಅದಕ್ಕೆ ಇಲ್ಲಿ ಹೇಳ್ದ. ಅದಕ್ಕೆ ಯೌವನ ಅಂದ್ರೆ ಏನಾದ್ರೂ ಒಂದು ಜಗಳ ಇರಬೇಕು ಆದ್ರೆ ಇಲ್ಲಿ ಏನಪ್ಪ ಇಲ್ಲಿ ಜಗಳ ಅಂದ್ರೆ ಇವನು ಯಾತ್ರೋ ಜಗಳ, ಇವನಿಗೆ ಎಲ್ಲಿ ಜಗಳ ಅಂದ್ರೆ ಇವನು ಆಡೋದಿಲ್ಲ ಅಂದ್ಬಿಟ್ಟು ಅವನ ನವಿಲ್ಗಿರಿಯು ಮತ್ತೆ ಅವನ ಗುಂಗುರು ಕೂದಲು ಇರ್ತಲ್ಲ, ಎರಡೂ ಸಹ ಕಲಹಾಯಿತ ಕುಂತಲ, ಅವೆರಡೂ ಕಲಹ ಮಾಡ್ಕೊಳುತ್ತಂತೆ. ಅದು ನವಿಲ್ಗಿರಿ ತಲೆ ತೊಟ್ಟೋದು ಇದು, ಅದರಿಂದ ಒಂದಕ್ಕೊಂದು ಕಲಹ ಮಾಡ್ಕೊಳುತ್ತಂತೆ. ತಾನ್ ಹೆಚ್ಚು ಅಂದ್ಬಿಟ್ಟು ಅಂತ ಕಲಹಾಯಿತ ಕುಂತಳಂ. ಆ ಮುಂಗುರುಳು ಮತ್ತೆ ಈ ನವಿಲ್ಗಿರಿಗಳು ಒಂದಕ್ಕೊಂದು ಪರಸ್ಪರ ಘರ್ಷಣೆ ಮಾಡಿಕೊಂಡು ಕಲಹ ಮಾಡ್ತಾ ಇರೋ ತರ ಕಾಣುತ್ತಂತೆ ಸ್ವಾಮಿಗೆ. ಅದು ನೇರವಾಗಿ ಕಲಹಾಯಿತ ಕುಂತಳಂ. ಅದು ಕರಣೋನ್ಮಾದಕ ವಿಭ್ರಮ. ಅದು ಕರ್ಣ ಅಂದ್ರೆ ಇಂದ್ರಿಯಗಳು, ಕರ್ಣ ಅದು ಆ ಭಗವಂತನ ಇದು ಉನ್ಮಾದಕ. ಎಂಥವ್ರಿಗೂ ಸಹ ಅವರ ಇಂದ್ರಿಯಗಳು ಉನ್ಮಾದನೆಗೊಳ್ಳುತ್ತಂತೆ. ಅದಕ್ಕೆ ಅಲ್ಲಿ ಭಗವಂತ ಎಲ್ಲರ ಇಂದ್ರಿಯಗಳು ಉನ್ಮಾದನೆಗೊಳ್ಳುತ್ತಂತೆ. ಆ ತರ ಒಂದು ನೋಟ ಅದು ಕರ್ಣ ಉನ್ಮಾದಕ. ಅದರಿಂದ ಏನಾಗುತ್ತೆ, ಮನಸ್ಸು ವಿಭ್ರಮ. ಅದರಿಂದ ಇಂದ್ರಿಯಗಳೇನ್ ಮಾಡಿದೆ ಅಂತ ವಿಭ್ರಮ ಆಗ್ಬಿಡುತ್ತೆ ಮನಸ್ಸು. ಆ ಇಂದ್ರಿಯಗಳಿಂದನಾಗಿ ಆ ಮನಸ್ಸು ಭ್ರಮೆಗೊಳ್ಳುತ್ತಂತೆ, ವಿಭ್ರಮ ಆಗ್ಬಿಡುತ್ತಂತೆ. ಅದು ವಿಶೇಷಣ ಭ್ರಮ ಆಗುತ್ತಂತೆ, ಆಗಿರ್ತಂತೆ. ಅದರಿಂದ ಅಂತಹ ಯಾತಕಪ್ಪ ಅಂದ್ರೆ ಹೇಗೆ ಯಾತಕ ಅದರ ಆಗುತ್ತೆ ಅಂದ್ರೆ ಅವನು ಮಹಾ ಅಂದ್ರೆ ತೇಜಸ್ಸಿಗೆ ಮಹತ್ವದ ಅತ್ಯಂತ ಮಹದಾದ ತೇಜಸ್ಸು ಇದೆಯಲ್ಲ, ಆ ತೇಜಸ್ಸು ಇದೆಯಲ್ಲ, ಅದು ಮೇ ಚಿತ್ತೆ ಅವಿರಸ್ತು, ಅದು ನನ್ನ ಚಿತ್ತೆ ಮನಸ್ಸಿನಲ್ಲಿ ಆವಿರಸ್ತು ಅಂದ್ರೆ ಅದು ಆವಿರ್ಭವಿಸಲಿ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ನೇರವಾಗಿ ನನ್ನಲ್ಲಿ ಬಂದು ಅದು ಹೇಳಿದ್ರು. ಅದಕ್ಕೆ ಇಲ್ಲಿ ಮಾತ್ರ ಅದಕ್ಕೆ ಮಾನುಷೀಂ ಭಜಾಮಿ ಅಂದ್ರೋದಕ್ಕೆ ಅಲ್ಲಿ ಹೇಳ್ಬೇಕಾದ್ರೆ ಭಾವದೃಶ್ಯಂ ಅದು ಎಲ್ಲವನ್ನು ಹೇಳ್ಬೇಕಾದ್ರೆ ನೋಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನಿತ್ಕಡೇಶು ನಿಶಾಮಯ ನಿತ್ಯಂ ನಿಶಾಮಯಾಮಿ ನೋಡ್ದೆ ಅಂದ್ರೆ ಅದು ಬಾಹ್ಯ ಕಣ್ಣುಗಳಿಂದ ಆಯ್ತು. ಈಗ ಮಾನಸಿಕವಾಗೂ ಅನುಭವಿಸುವಂತಾರೆ. ಅದಕ್ಕೆ ಮೇ ಚಿತ್ತೆ ಆವಿರಸ್ತು, ನನ್ನ ಮನಸ್ಸಿನಲ್ಲಿ ಉಂಟಾಗ್ಲಿ. ಯಾಕೆಂದ್ರೆ ಯವಯಕ್ಕಿದೆ ನೋಡಕ್ಕೆ ನೇರವಾಗಿ ಸಾಧ್ಯವಿಲ್ಲ, ಮಾನಸಿಕವಾಗಿ ಯವಯಕ್ಕಿದೆ ಭಗವಂತನ ನೋಡ್ಬೋದು. ಅದರಿಂದ ಆ ಚಿತ್ತ ವಿಭ್ರಮ ಎಲ್ಲವೂ ಸಹ ಅಂದ್ರೆ ಕೇಳ್ತಾರೆ, ನನ್ನ ಇಂದ್ರಿಯಗಳು ಬೇರೆ ತರ ಇಂದ್ರಿಯಗಳು ಉಭ್ರಮವಾಗಿ ಹೋಗಿ ಬೇರೆ ತರ ಲೌಕಿಕವಾಗಿರೋದಲ್ಲ, ಭಗವಂತನ ವಿಷಯದಲ್ಲಿ ಆ ಇಂದ್ರಿಯಗಳೆಲ್ಲವೂ ಸಹ ಉನ್ಮಾದ ಉಂಟು ಮಾಡಿ ಭಗವಂತನಲ್ಲೇ ನೆಲೆಸ್ಬೇಕು. ಆ ತರ ಮೇಚಿತ್ತೆ ಆವಿರಸ್ತು, ನನ್ನ ಮನಸ್ಸಲ್ಲಿ ಆ ಭಗವಂತನ ಆ ರೂಪ
ಯಾತ್ರವಾದ ರೂಪ ಅವನು. ಅವನು ಯಾವತ್ತೂ ನೋಡಬೇಕು, ಅಜಹದ್ಯವನಾಗಿರುವವನು. ಅವನ ಕುಂತಲಕ್ಕೂ ಮತ್ತೆ ಅವನ ಇದಕ್ಕೂ ಸಹ ಕಲಹಾಡ್ತಿರೋದು ಸಹ ಕಲಾಪಕ್ಕೂ ಇದಕ್ಕೂ ಕಲಹವಾಗಿರುವಂತಹ ಆ ಭಗವಂತನ ಮೂರ್ತಿ ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಆವಿರ್ಭವಿಸಲಿ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಮೇಲಿನ ಅರ್ಥ. ಇದು ವ್ಯಾಖ್ಯಾನದಲ್ಲಿ ಇದರಲ್ಲಿ ಒಂದೆರಡು ಮಾತ್ರ ಹೇಳಿ ಬಿಟ್ಕೊಡೋಣ. ಇದರಲ್ಲಿ ಈ 10ನೇ ಶ್ಲೋಕ ಇದು ವಿಂಶತಿ ಲಕ್ಷಣ 10ದರಲ್ಲಿ ಬಾಧ ಅನ್ನೋದು ಬಾಧಿಸುತ್ತೆ. ಬಾಧ ಅಂದ್ರೆ ಈಗ ಶ್ರುತಿಯಲ್ಲಿ ತಗೊಂಡ ಅಂದ್ರೆ ಒಂದು ವಾಕ್ಯ ತಗೊಂಡ್ರೆ ಒಂದರಲ್ಲಿ ಭಗವದ್ಗೀತೆಯಲ್ಲಿ ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಭೇದವಿಲ್ಲ ಅನ್ನೋದು ಅಹಂ ಬ್ರಹ್ಮಾಸ್ಮಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದು ನೋಡುವಾಗ ಒಂದೇ ಅಂತ ಕಾಣುತ್ತೆ, ಭೇದವಿಲ್ಲ ಅಂತ ತಿಳಿಸುತ್ತೆ. ಅದೇ ಮುಂದಕ್ಕೆ ಹೋಗ್ಬೇಕಾದ್ರೆ ಅವನು ಭಗವಂತ ಎಲ್ಲಾರ ಜೀವ ಆತ್ಮದಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಅದಕ್ಕೆ ಆಮೇಲೆ ಅವನು ಎಲ್ಲರಲ್ಲೂ ಪಕ್ಷಿಯಾಗಿದ್ದಾನೆ ಅಂತ ಹೇಳ್ಬೇಕಾದ ಅಂದ್ರೆ ಅವಾಗ ಜೀವಾತ್ಮ ಪರಮಾತ್ಮ ಬೇರೆ ಇರುತ್ತೆ. ಒಂದಕ್ಕೊಂದು ಬಾಧೆ ಅಂದ್ರೆ ಮೇಲ್ನೋಟಕ್ಕೆ ಬಾಧೆ ಇಲ್ಲ, ಅದು ಬಾಧೆ ಇರೋ ತರ ಕಾಣುತ್ತೆ. ಅದಕ್ಕೆ ಆ ಬಾಧೆ ಅನ್ನೋದು ಆಗಿದೆ. ಅದಕ್ಕೆ ಇಲ್ಲಿ ಭಗವಂತನೇ ಬಾಧೆ ಇಲ್ಲ, ಅದು ನಮಗ್ ನೋಟಕ್ಕೆ ಕಾಣ್ತಾನೆ. ಭಗವಂತ ಅವನು ಪರತ್ವ, ಅವನ ಪರತ್ವ ಇಲ್ಲಿ ಮಾನುಷನಾಗಿ ಬಂದಿದ್ದಾನೆ, ಮಾನುಷ ಬಂದಿದ್ದಾನೆ, ಕಾರಣ ಮಾನುಷಿಯಾಗಿ ಬಂದಿದ್ದಾನೆ. ಮೇಲ್ನೋಟಕ್ಕೆ ಈ ಕಾರಣ ಮಾನುಷಿತ್ವ ಅನ್ನೋದು ಬಾಧೆಯ ಕಾಣುತ್ತೆ. ಬಾಧ್ಯತೆ ಇಲ್ವಾ ಭಗವಂತನಲ್ಲಿ, ಅಲ್ಲಿಗೂ ಇಲ್ಲಿಗೂ ಬಾಧ್ಯವೂ ಇಲ್ಲ, ಅದು ಮೇಲ್ನೋಟಕ್ಕೆ ಕಾಣುತ್ತೆ. ಯಾಕೆ ಅಂದ್ರೆ ಯಾತಕ್ ಬಾಧೆ ಅಂತ ಹೇಳ್ತಾರಂದ್ರೆ ಇಲ್ಲಿ ಅವನು ಮಗು ಹುಟ್ಟಿದಾಗ ಚಿಕ್ಕ ಮಗುವಾಗಿದ್ದ, ಅಲ್ಲಿಂದ ಹುಡ್ತಾ 3 ತಿಂಗಳು 6 ತಿಂಗಳಾಯ್ತು, ಬೆಳ್ಕೊಂಡ್ ಆಮೇಲೆ ಬಾಲ್ಯ ಬಂತು, ಕುಮಾರ ಬಂತು, ಈಗ ಯೌವನಕ್ಕೆ ಬಂದಿದ್ದಾನೆ. ಆದ್ರೆ ಕಾರಣ ಮನುಷ್ಯನಿಗೆ ಯಾವಾಗಲೂ ಯೌವನವೇ ಒಂದೇ, ಅವನಿಗೆ ಕಾರಣ ಅಲ್ಲಿರುವಂತ ಅವನಿಗೆ ಇಲ್ಲ. ಅದರಿಂದ ಇಲ್ಲಿ ಬಾಧೆ ಮೇಲ್ನೋಟ ಕಾಣುತ್ತೆ, ಈ ಬಾಧೆ ಆಗುತ್ತೆ. ಅದನ್ನ ಈ ಶ್ಲೋಕ ತೋರಿಸುತ್ತೆ. ಇದು ಆ ಬಾಧಿತ್ವ ಅನ್ನೋದು ಹೇಗೆ ಅಲ್ಲಿ ವಿಂಶತಿ ಲಕ್ಷಣ, ಇಲ್ಲೂ ಸಹ ಅದೇ ತರ ಆ ಯೌವನ ಅನ್ನೋದು ಇದೆಯಲ್ಲ, ಆ ಬಾಧೆ ಆಗುತ್ತಲ್ಲ. ಕೈಶೋರ, ಬಾಲವತ್ವ, ಕುಮಾರತ್ವ, ಈಗ ಯೌವನ, ಇದರಿಂದ ಇದು ಬಾಧೆ ಆಗ್ತಾ ಇದೆ. ಇದು ಅವನ ಒಂದು ಇದಕ್ಕೆ ಅದನ್ನ ತಿಳಿಸುವಂತಹ ಇದು ಶ್ಲೋಕದಲ್ಲಿ. ಹಾಗಾಗಿ ಇಲ್ಲಿ ಆ ಪದವನ್ನ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅದರಲ್ಲಿ ಮೇಲಿನ ಏನ್ ತಗೊಂಡೋದ ಅಂದ್ರೆ ಕಡೆಗೆ ಈ ಹೇಗಪ್ಪ ಅಂತ ಹೇಳ್ತಾರೆ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅನಿಮೇಷತ್ವ ನಮಗೆ ಉಂಟಾಗುತ್ತೆ. ಅನಿಮೇಷತ್ವ ದೇವತೆಗಳಿಗುಂಟು. ದೇವತೆಗಳಿಗೆ ಅನಿಮೇಷತ್ವನು ಯಾವಾಗಲೂ ಉಂಟು. ಅವರಿಗೆ ದೇವತೆಗಳ ಲಕ್ಷಣವೇ ಅದಕ್ಕೆ. ಅವರಿಗೆ ರೆಪ್ಪೆ ಕಣ್ಣು ಮುಟ್ಟೋದಿಲ್ಲ, ಅವರು ಕಣ್ಣು ಮುಟ್ಟೋದಿಲ್ಲ. ಈ ನಳಚರಿತೆಯಲ್ಲಿ ಬರುತ್ತೆ. ದಮಯಂತಿನ ಅವಳ ಇದನ್ನ ನೋಡಿ ದೇವತೆಗಳೆಲ್ಲವೇ ಸ್ವಯಂವರಕ್ಕೆ ತಾವು ಸಹ ಬಂದ್ಬಿಡ್ತಾರೆ. ಆದ್ರೆ ಇವಳು ದಮಯಂತಿ ನನ್ನಲ್ಲೇ ಇದಾಗಿರ್ತಾರೆ ಅನ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲರೂ ನಳನ್ ರೂಪದಲ್ಲಿ ಇದ್ಬಿಡ್ತಾರೆ. ಎಲ್ಲಾ ದೇವತೆಗಳು ನೋಡ್ತಾಳೆ, ಇವಳು ಎಲ್ಲರೂ ನಳನ್ ತರ ಇದ್ದಾರೆ, ಯಾರು ನಳ, ಅದೇ ತರ, ಯಾವ ವ್ಯತ್ಯಾಸವೂ ಇಲ್ಲ ಇದು. ಆಗ ಭಗವಂತನ ಪ್ರಾರ್ಥನೆ ಮಾಡ್ಕೋತಾಳೆ ಮನಸ್ಸಲ್ಲಿ, ಭಕ್ತೆ ಅವಳು ಭಗವಂತನ ಪ್ರಾರ್ಥನೆ ಮಾಡ್ಕೋತಾಳೆ. ಆಗ ಭಗವಂತ ಅಳಿಸ್ತಾನೆ, ನೋಡು ಅಂತ ಲಕ್ಷಣವನ್ನು ತೋರಿಸ್ತಾನೆ, ದೇವರ ಲಕ್ಷಣನೇ ನೋಡ್ಕೊಂಡ್ಬಿಡ್ತಾಳೆ. ಯಾರು ಕಣ್ಣು ರೆಪ್ಪೆ ಮುಚ್ತಾ ಇರುತ್ತೋ ಅವನು ನಳ, ಯಾರು ಕಣ್ಣು ಮುಚ್ಚೇ ಅನಿಮೇಷ ನಿಷೇವಣಿಯ ಮಕ್ಷ್ಣೋ ಯಾರು ಇರ್ತಾರೋ ಅವ್ರ ದೇವತೆಗಳು. ನಿಷೇವಣಿಯ ಮಕ್ಷ್ಣೋ ಯಾರ್ತಾನೋ ಅವನು ನಳ ಅನ್ಬಿಟ್ಟು ಅವನು ಹೋಗಿ ಕರೆಕ್ಟಾ ಮಾಲೆ ಹಾಕ್ತಾಳೆ. ಆ ದೇವತೆಗಳಲ್ಲಿ ಆಶ್ಚರ್ಯ ಆಗುತ್ತೆ, ಹೇಗೆ ನಿನಗೆ ಇದೆಲ್ಲ ಆಗಿದೆ ಅನ್ಬಿಟ್ಟು ಹೇಳ್ತಾಳೆ. ನಿಮ್ಮ ಪಾದಗಳು ಹೇಳ್ತಾಳೆ, ಅದರಲ್ಲಿ ಪಾದಗಳು ಭೂಮಿಗೆ ಸ್ಪರ್ಶ ಆಗಿರಲ್ಲ, ಒಂದ್ ಸ್ವಲ್ಪ ಮೇಲೆ ಇರುತ್ತೆ ಅದು. ಅವ್ರು ಭೂಮಿಗೆ ಆದ್ರೆ ಭೂ ಗುಣ ಬಂದ್ಬಿಡುತ್ತೆ ಅಂತ ಭೂ ಸ್ಪರ್ಶ ಮಾಡೋದಿಲ್ಲ, ಸ್ವಲ್ಪ ಮೇಲೆ ಇರುತ್ತೆ ಕಾಲು, ಭೂ ಸ್ಪರ್ಶ ಮಾಡಿಲ್ಲ, ನಿಮ್ಮ ಕಣ್ಣು ರೆಪ್ಪೆ ಮುಚ್ಚಿಲ್ಲ, ಅದ್ರಲ್ಲಿ ಬರುತ್ತೆ. ಆ ತರ ಈ ಅನಿವೇಶ ನಿಷೇಧ ಅನ್ನೋದು ಅವ್ರಿಗುಂಟು ಅವರಿಗೆ, ಆದ್ರೆ ಮನುಷ್ಯರಿಗಿಲ್ಲ ಅದು. ಇಲ್ಲಿ ಏನಂತಾರೆ, ನಮಗೆ ಆಗಲಿ ಅಂತಾರೆ. ಅನೀಯಂ ಅನ್ನೋದ್ರಿಂದ ನಿಷೇವಣೀಯಂ, ನೋಡಲ್ಪಡಬೇಕಾದುದು. ಕಣ್ಣು ಮುಚ್ಚದೆ ಆಗುತ್ತೋ ಇಲ್ವೋ ಬೇರೆ ಮಾತು, ಆದ್ರೆ ನೋಡಲ್ಪಡಬೇಕಾದುದು ಅನ್ನೋದ್ರಿಂದ ಈ ಭಗವಂತನನ್ನ ಒಂದು ಕ್ಷಣವೂ ಬಿಡದೆ ನಾವು ನೋಡಬೇಕಾಗಿರೋದು. ಅನಿವೇಶ ಅಂದರೆ ಆ ತರ ಅಷ್ಟೊಂದು ಯೌಗಿಕ ಸಂಪತ್ತುಳ್ಳಂತಹ ಕರುಣಾಪರು ಎಲ್ಲವನ್ನೂ ಉಳ್ಳಂತಹ ಭಗವಂತ ಅವನು. ಅವನನ್ನ ಅಕ್ಷಣೋ ಅಂತಾರೆ, ಒಂದ್ ಕಣ್ಣಲ್ಲ 2 ಕಣ್ಣಲ್ಲೂ ನೋಡ್ಬೇಕು ನೀವಂತ. ಒಂದ್ ಕಣ್ಣು ಮುಚ್ಕೊಂಡು ಅಂದ್ರೆ ಒಂದ್ ಕಣ್ಣು ಮುಚ್ಕೊಂಡ್ರು ಸಹ ಒಂದು ಭಾಗ ಬಿಡುವುದು, 2 ಕಣ್ಣಲ್ಲೂ ಸಹ ನೋಡ್ಬೇಕಾದು, ಕಣ್ಣು ಮುಚ್ಚದೆ ನೋಡ್ಬೇಕು ಅನ್ನೋದು. ಇದು ಲೌಕಿಕವಾಗಿ ಸಾಧ್ಯವಿಲ್ಲ ಅದು, ಆದ್ರೆ ಆ ತರ ಮಾಡಬೇಕಾದ್ದು ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಈ ಅಜಹದ್ ಯೌವನಂ ಅನ್ಬೇಕಾದ್ರೆ ಹೇಳ್ತಾರೆ. ಅದಕ್ಕೆ ಈ ಯೌವನ ಅನ್ನೋದು ಈ ಮಾನುಷ ರೂಪದಲ್ಲಿರುವಾಗ ಆಗಲ್ಲ. ರಾಮನಾಗಿದ್ದು ಯಾವ ಅವತಾರಗಳಲ್ಲೇ ಆಗ್ಲಿ ಕ್ಷಣಾವತಾರಗಳನ್ನ ಬಿಟ್ಟು, ವಾಮನ ಅವತಾರದ ಬಿಟ್ಟು ಅಲ್ಲಿ ಅವ್ರಿಗೆ ಅವಕಾಶವೇ ಇರಲಿಲ್ಲ, ಕ್ಷಣ ಮುಗಿಸ್ಕೊಂಡ್ಬಿಟ್ಟ.
ರಾಮನಾಗ್ಲಿ ಇದೇ ಆಗ್ಲಿ ಕೃಷ್ಣ ಆಗ್ಲಿ ಬಲರಾಮನು ಅವತಾರ ತಗೊಂಡ್ರೆ ಬರುವ ಎಲ್ಲದರಲ್ಲೂ ಸಹ ಈ ಭೇದ ಅನ್ನೋದು ಇದ್ದೇ ಇರುತ್ತೆ. ಅಂದ್ರೆ ಕೈಶೋರ್ಯ ಬಾಲ್ಯ ಯೌವನ ಅನ್ನೋದು ಇದ್ದೇ ಇರುತ್ತೆ ಅದನ್ನ. ಹಾಗಾಗಿ ಇಲ್ಲಿ ಅದು ಸಹಜ ಕ್ರಮ. ಇಲ್ಲಿ ಬಂದು ಅವನು ಆ ಥರನೇ ಇದ್ದ ಅಂದ್ರೆ ಅವಾಗ ಏನಾಗುತ್ತೆ, ಅದು ಇದಕ್ಕೂ ಹೊಂದೋದಿಲ್ಲ. ಅದಕ್ಕೆ ಮಾನುಷ ಇದಕ್ಕೆ ಇಲ್ಲಿ ಬಂದಾಗ ಇಲ್ಲೇ ತರ ಇರ್ಬೇಕು ಅನ್ನೋದು ಇದೇ ತರ ಇರ್ಬೇಕು. ಅವನಿಗೆ ಇಲ್ಲ ಯಾವುದುವೆ, ಭಗವಂತನ ಯಾವುದೂ ಇಲ್ಲ, ಎಲ್ಲವೂ ಒಂದು ನಟನೆ ಭಾವನೆ ನಮ್ಮ ನೋಡೋರ ಕಣ್ಣಿಗೆ ಆ ತರ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಸ್ವಾಮಿಗೆ ಏನು ಅಂದ್ರೆ ಅವನು ಇನ್ನು ಬೆರೆಯೋದು ಬೇಡ ಅಂತ ಅವ್ರಿಗೆ. ಇಲ್ಲಿ ಸ್ವಾಮಿ ಇಲ್ಲಿ ಅಂದ್ರೆ ನೋಡ್ತಾ ಇದಾರಲ್ಲ, ಅವ್ರಿಗೆ ಭಗವಂತನೇ ಸಾಕು. ಈಗ ಬಾಲ್ಯವನ್ನ ಅನುಭವಿಸಿದ್ರು, ಗೋಪಾಲ ಡಿಂಬೌಭುಷಂ ಅಂತ ಅವನ ತೊಟ್ಟಲ ಮಗುವಿಂದ ನೋಡಿದ್ರು. ಆಮೇಲೆ ಅಲ್ಲಿ ಬಂದು ಇವನು ಪೂತನಿ ಸಂಹಾರ ಮಾಡಿದ್ದನ್ನು ಅನುಭವಿಸಿದ್ರು. ಆಮೇಲೆ ಇವನು ದೃಷ್ಟ ಬಾಲಕೇಳಿ ಅಂತ ಬಾಲಕೇಳಿಯಿಂದ ಬಾಲವನ್ನು ನೋಡಿದ್ರು, ಅದನ್ನು ನೋಡಿದ್ರು. ಈಗ ಯೌವನವನ್ನು ನೋಡಿದ್ರು, ಯಮನಾ ಸಾಕ್ಷಿಗ ಯೌವನಂ ಯುವಾನಂ ಅದನ್ನು ನೋಡಿದ್ರು. ಈಗ ರಾಸಕ್ರೀಡೆಯನ್ನು ಅನುಭವಿಸಿದ್ರು. ಈಗ ಸ್ವಾಮಿಗೆ ಏನ್ ಬಂತು, ಸಾಕು ಭಗವಂತ ಇನ್ನೂ ನಿನಗೆ ವಯಸ್ಸಾಗೋದು ಬೇಡ. ಅದರಿಂದ ಅಜಹತ್ ನಿನ್ನ ಅಲ್ಲಿ ಎಲ್ರಿಗೂ 25 ವರ್ಷನೇ, ಅಲ್ಲಿ ಯಾರಿಗೂ ಇದೆ ಎಲ್ರಿಗೂ ಯೌವನವೇ 25 ವರ್ಷ, ಅದ್ರ ಮೇಲೆ ದಾಟೋದೇ ಇಲ್ಲ ಅದು. ಅದೇ ತರ ಭಗವಂತ ಇಲ್ಲಿಯೂ ಸಹ ನೀನು ಕಾರಣ ಮಾನುಷಿಯಾಗಿ ಬಂದಿದ್ರು ಸಹ ನಿನ್ನ ಯೌವನತ್ವ ಅಜಹತ್ ಅಂದ್ರೆ ಇನ್ನು ಮುಂದೆ ಬೆಳಿದಿರು ನೀನು, ಇನ್ನೂ ನೀನು ವಯಸ್ಸಾಗಿ ನೋಡಕ್ ನನಗೆ ಆಸೆ ಪಡೋದಿಲ್ಲ ನಾನು ಅಂತ ಆ ಭಾವನೆಯಿಂದ ಅಜಹದ್ ಯೌವನಂ ಅಂತಾರೆ. ಯೌವನವನ್ನು ಬಿಡದೇ ಇರು, ನಿನ್ನ ಯೌವನ ಹೀಗೆ ಇರ್ಲಿ. 20 ಇದೆಯಲ್ಲ ಇವಾಗ, ಇದೇ ತರ ನೀನು ಕಡೆನ ಅವತಾರ ಮುಗಿಸೋವರೆಗೂ ಭಗವಂತ ಬೇಗ ಅವನು ತುಂಬಾ ಇದಾಗ್ಲೇ ಇಲ್ಲ, ಮಧ್ಯ ವಯಸ್ಸಿನಲ್ಲೇ ಅವತಾರ ಮುಗಿಸ್ಬಿಟ್ಟ. ಆದ್ರೂ ನಿನ್ನ ಈ ಯೌವನವನ್ನ ಬಿಡಲೇ ಬೇಡ ನೀನು, ಅಜಹದ್ ಯೌವನ ಈ ಯೌವನದಲ್ಲೇ ಇರುವಂತ ಸ್ವಾಮಿ ಅಭಿಲಾಷೆ ಅಂದ್ರೆ ಅದರಿಂದ ಬೇಡ ನೋಡಕ್ ಆಗೋದಿಲ್ಲ ಅನ್ಬಿಟ್ಟು ಅಂತ. ಇದಕ್ಕೆ ಇನ್ನು ಮುಂದಕ್ಕೆ ಯಾಕೆ ಇದನ್ನ ಹೇಳ್ತಾರೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ. ಅದಕ್ಕೆ ಈ ಭಗವಂತ ಅವನು ಆಯ್ಕೊಂಡು ಬಂದಿರೋತಾನೆ, ಅವನಾಗೆ ತಾನಾಗೆ ಅವತಾರ ಮಾಡಿದ್ದು. ಅವತಾರ ಕಾರಣಗಳನ್ನ ಹೇಳಿದ್ವಿ. ಭೂಭಾರ ಇಡಿಸೋದು ಅಂತ ಒಂದು ವ್ಯಾಜ, ನಮ್ಮನ್ನು ಉದ್ಧಾರ ಮಾಡೋದು ಮುಖ್ಯವಾದ ಉದ್ದೇಶ. ಅದರಿಂದ ಭಗವಂತ ಬಂದ್ರಿಂದ ಅವನಿಗೇನಂತ ಅಂದ್ರೆ ಇಲ್ಲಿ ಯಾಕೆ ಇಲ್ಲಿ ಪರಿವರ್ತನೆ ಆಗುತ್ತೆ ಅನ್ನೋದು. ಸ್ವಾಮಿಗೆ ಭಗವಂತನಿಗೆ ಏನ್ ಆಸೆ ಐತೆ ಅಂದ್ರೆ ಇದೆಲ್ಲ ಅನುಭವಿಸ್ಬೇಕು ಅಂತ. ಯಾಕಂದ್ರೆ ಅಲ್ಲಿಲ್ಲ ಅವನಿಗೆ, ಅಲ್ಲಿ ಪರಮಪದದಲ್ಲಿ ಇದೆಲ್ಲ ಇಲ್ಲ, ಯಾವ್ದಿಲ್ವೋ ಅದ್ರ ಮೇಲೆ ತಾನೇ ಆಸೆ. ಯಾವಾಗಲೂ ನಮ್ಮ ಹತ್ರ ಇಲ್ದಿರ, ಯಾವಾಗಲೂ ಪಕ್ಕದ ಮನೆಯವ್ರ ಹತ್ರ ಯಾವ್ದೋ ಕಾರ್ಯ ಇದ್ರೆ ನಮಗಿಂತ ಚೆನ್ನಾಗಿರುತ್ತೆ. ಅವ್ರು ಹೊಡೆಯೋ ನಮ್ಮ ಎಲ್ಲವೂ ಅಷ್ಟೇನೆ. ನಮ್ಮ ಹತ್ರ ಇಲ್ದೇ ಇದ್ರೆ ಅದ್ರ ಮೇಲೆ ಆಸೆ. ಭಗವಂತನಿಗೆ ಯಾವುದೂ ಅಲ್ಲಿಲ್ಲ, ಬಾಲ್ಯ ಕೈಶೋರ ಅಲ್ಲಿಲ್ಲ, ಅದು ಆಸೆ ಅವನಿಗೆ. ಅದಿಲ್ಲಿ ಬಂದಿದ್ದಾನೆ. ಅದು ಅವನೇ ತನ್ನ ಇಷ್ಟಪಟ್ಟು ಇದನ್ನೆಲ್ಲ ಈ ಬದಲಾವಣೆ ಮಾಡ್ಕೋಬೇಕು ಅಂತಾನೆ ಅವತಾರ ಮಾಡಿದ್ದಾನೆ. ಆದ್ರೆ ಇದು ಸ್ವಾಮಿ ಹೇಳ್ತಾರೆ, ಅದನ್ನ ಬಾಧೆ ಪಡಿಸ್ತಾರೆ ಅವನಿಗೆ. ನೀನ್ ಬೇಡ ಆ ಥರನೇ ಇರು ಅಂತ ಹೇಳ್ತಾರೆ ಇಲ್ಲಿ, ಅದನ್ನ ಹೇಳ್ತಾರೆ. ಅದಕ್ಕೆ ಅವನು ಯಾಕಪ್ಪ ಅಂದ್ರೆ ಭಗವಂತ ಶ್ರುತಿ ಕೊಂಡಾಡುತ್ತೆ. ಸೌಶ್ರೇಯ ಅನ್ಭವತಿ ಜಾಯಮಾನ ಅಂತ. ಸಹ ಜಾಯಮಾನ ಶ್ರೇಯವಾನ್ ಭವತಿ, ಸಹುಶ್ರೇಯಾನ್ ಭವತಿ. ಅವನು ಹುಟ್ಟೋದ್ರೆ ಶ್ರೇಯಸ್ಸು ಅನ್ಕೊಳ್ತಾನಂತೆ ಭಗವಂತ. ನಾವು ಹುಟ್ಟೋದು ಅಶ್ರೇಯಸ್ಸು, ನಮಗೆ ಜನ್ಮ ಅಶ್ರೇಯಸ್ಸು. ಆದ್ರೆ ಭಗವಂತನಿಗೆ ಶ್ರುತಿ ಕೊಂಡಾಡುತ್ತೆ ಶ್ರೇಯ, ಅದು ಅವನಿಗೆ ಶ್ರೇಯಸ್ಸಂತೆ ಭಗವಂತ ಹುಟ್ಟೋದಕ್ಕೆ. ಅದಕ್ಕೆ ಅವನಿಗೆ ಶ್ರೇಯ ಆಗುತ್ತೆ, ಶ್ರುತಿನ ಕೊಂಡಾಗತ್ತಕ್ಕೆ. ಅದಕ್ಕೆ ಯಾಕೆ ಅಂದ್ರೆ ಜಾಯಮಾನ ಆದ್ರೇನೆ ಅವನಿಗೆ. ಯಾಕಂದ್ರೆ ಅಜಾಯಮಾನೋ ಬಹುಧಾ ವಿಜಾಯತೆ, ಅವನು ಅಜಾಯಮಾನ, ಹುಟ್ಟಿಲ್ಲ ಅವನಿಗೆ, ಆದ್ರೂ ಸಹ ಬಹುಧಾ ವಿಜಾಯತೆ, ಅನೇಕ ರೂಪವಾಗಿ ತೋರ್ಕೊಳ್ತಾನೆ, ಸೃಷ್ಟಿಸ್ತಾನೆ. ಅವನಿಗೆ ಹುಟ್ಟಿಲ್ಲ, ಅಜಾಯಮಾನ ಅವನು. ಅದರಿಂದ ಅವನಿಗೆ ಅದಕ್ಕೆ ಜಾಯಮಾನವಾಗೋದೇ ಅವನು ಶ್ರೇಯಸ್ಸು ಅಂತ ಅವನು ನೆನೆಸ್ಕೋತಾನೆ. ಅದಕ್ಕೆ ಶ್ರುತಿ ಸೌಶ್ರೇಯ ಅನ್ಭವತಿ ಜಾಯಮಾನ ಅಂತ ಅವನು ಕೊಂಡಾಡುತ್ತೆ ಶ್ರುತಿ ಅವನು. ಅದಕ್ಕೆ ಹಾಗಾಗಿ ಅಲ್ಲಿ ಅವನಿಗೆ ಎಷ್ಟಿದ್ರು, ಇಲ್ಲಿ ಅವನಿಗೇನೋ ಈ ಬಾಧೆ ಇಲ್ಲ ಅವನಿಗೆ. ಆದ್ರೆ ಇಲ್ಲಿ ಸ್ವಾಮಿ ಅದನ್ನ ಬಾಧಿಸ್ತಾ ಇದ್ದಾರೆ. ನೀನು ಬೇಡ, ನೀನು ಅಲ್ಲೇ ಇರೋದಕ್ಕೆ. ಯಾಕಂದ್ರೆ ಈ ಶ್ರೀಮತ್ ಅಂದ್ರೆ ಶ್ರೀಯ ಒಂದು ಸಂಪರ್ಕ, ಅವಳ ಒಂದಿದು ನಿತ್ಯ ಸಿದ್ಧಿ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ, ಅದು ಸಾಧಾರಣವಾಗಿರೋದಲ್ಲಿಗೆ. ಆದ್ರೆ ಈ ಜನಿ ಅನ್ನೋದು ಇದೆಯಲ್ಲ, ಈ ಜನಿ ಅನ್ನೋದು ಅಲ್ಲಿಲ್ಲ ಅವನಿಗೆ. ಈ ಜನಿ ಅಂದ್ರೆ ಜನ್ಮ ಅನ್ನೋದು, ಜನಿ ಅನ್ನೋ ಧಾತು, ಜನ್ಮಕ್ಕೆ ಜನಿ, ಅದು ಅಲ್ಲಿಲ್ಲ. ಆದ್ರೆ ಅವನಿಗೆ ಇದ್ಬೇಕು. ಅದಕ್ಕೆ ಯಾಕೆ ಅವನು ಶ್ರೇಯಸ್ ಅನ್ಕೊಳ್ತಾನೆ, ಜನಿ ಬೇಕು ಅನ್ಕೊಳ್ತಾನೆ, ಜನ್ಮ ಬೇಕು ಅನ್ಕೊಳ್ತಾನೆ. ಅದರಿಂದ ಇವನು ಈ ಕಾರಣ ರೂಪದಲ್ಲಿ ಬಹುತ್ವ ಬೇಕು ಅವನಿಗೆ. ಅವನು ಅದರಿಂದ ಅವನು
ದೇವಕಿಯು ಸಹ ನೇರವಾಗಿ ತಪಸ್ ಮಾಡಿ ನೀನೇ ನನ್ನ ಮಗನಾಗ್ಬೇಕು ಅಂತ ಕೇಳ್ತಾಳೆ. ಕಾರಣನಾದ ಪರಬ್ರಹ್ಮನನ್ನೇ ಮಗನಾಗ್ಬೇಕು ಅಂತ ಕೇಳ್ಕೊತಾಳೆ. ಕಶ್ಯಪ ಪ್ರಜಾ 3 ಇದರಲ್ಲೇ ಕೇಳ್ಕೊತಾಳೆ ಅವಳಿಗೆ. ಇದು ಕಡೆ ಇದು 3ನೇ ಇದರಲ್ಲಿ ಬಂದು ಹುಟ್ಟಿರ್ತಾನೆ ಅವನು. ಅದರಿಂದ ಅವಳು ಇಚ್ಛಿಸಿರ್ತಾಳೆ ಅದಕ್ಕೆ. ಆದ್ರಿಂದ ಅವಳು ನೋಡ್ತಾಳೆ. ಆದ್ರೆ ಪಾಪ ಅವಳಿಗೆ ಭಗವಂತನ ಬಾಲ್ಯವಾಗ್ಲಿ ಕೌಮಾರಿ ಪಾಪ ಅನುಭವಿಸ ಇದೇ ಬರಲ್ಲ ಅವಳಿಗೆ. ಕೇಳ್ಕೊಳ್ತಾಳೆ. ಅದಕ್ಕೆ ಯುವಕನೂ ಆಗ್ಬಿಡ್ತಾನೆ. ಆ 3ನ್ನೂ ಸಹ ನೋಡೋ ಭಾವನೆ ಅವಳು ಪಡೀಲಿಲ್ಲ ಅವಳಿಗೆ. ಆದ್ರೆ ಭಗವಂತ ಅನುಭವಿಸ್ದ ಅವನು. ಎಲ್ಲಿ ಯಶೋದೆ ಅನುಭವಿಸಿದ್ಲು, ಇಲ್ಲಿ ಬಂದು ಅದಕ್ಕೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ಸಾಕು ಅಜಹದ್ಯೌವನಂ, ಭಗವಂತ ಇಲ್ಲಿವರೆಗೆ ಬಂದೆ, ನಿನಗೆ ಅನುಭವಿಸಿದ್ಯಲ್ಲ, ನೀನು ಹುಟ್ಟಿದ್ದೆ ಆಯ್ತು, ಇನ್ನು ನೀನು ಯೌವನ ಬಿಡಬೇಡ. ಯಾತಕ್ಕೆ ಅಂದ್ಬಿಟ್ಟು, ಯಾತಕ್ಕೆ ಅಂದ್ರೆ ಈ ಮುಂದೆ ಕೇಳೋಣ. ಇದಕ್ಕೆ ಈ ವೃದ್ಧಾಪ್ಯ ಅನ್ನೋದು ಎಷ್ಟು ಇದು ಅನ್ನೋದಕ್ಕೋಸ್ಕರ ಬರುತ್ತೆ. ಅದಕ್ಕೆ ತುಂಬಾ ವಿಷಯ ಇದೆ. ಮುಂದಿನ ಇದರಲ್ಲಿ ಹೇಳ್ಕೊಡ್ತಾನೆ. ಅದಕ್ಕೆ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಆದಿದ್ವಿವಶಿರೋ ಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ದೇಶ ನಮಸ್ಕಾರಪ್ಪ. ನಮಸ್ಕಾರ. ನಮಸ್ಕಾರಪ್ಪ. ಯಮನ್ಕೆ ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ. சவிதா வந்தாச்சா? நமஸ்காரம். அடே அந்த ஜஸ்ட் அந்த பாதுகா சஹஸ்ரம் அந்த என்ன நம்பர் அடியேன் அது ஸ்லோகா? அது 100வது ஸ்லோகம் ಅಂತ ಉಂಟು ಪಾನಕ. ಪ್ರಭಾವತಿ ಕಡಿಸಿ ಶ್ಲೋಕ ಅದು. ಓ ಕಡಿಸಿದೆ 100 ಅಂತ ಉಂಟದ. 98 160 ಶ್ಲೋಕ. ஓ ஒரு நிமிஷம் இருங்க, பாஸ் சொல்லிடுறேன் இப்பவே. ಆಮ 100வது ಶ್ಲೋಕ. ಮೂರ್ಧ್ನಾ ಸದಾಂ ಅಧಸ್ಥ ಉಪರಚ ವಿಷ್ಣೋಃ ಪದೇನ ಸಂಘಟಿತಾಂ. 100வது ಶ್ಲೋಕ ಪ್ರಭಾ ಪದ್ಧತಿ. ಅಡಿಯನ್ ಥ್ಯಾಂಕ್ ಯು. ಮಂಡಾಯ ನೋಡೋಣ ಇನ್ನು. தேங்க் யூ சார். இது ரொம்ப ஆக்கற மாதிரி இருக்கு. ஒன்னொன்னுத்துக்கும் போயிட்டே இருக்கு அடியன் வியாக்கியானம். ஆமா ஆமா ஆமா. It is told that the Deshika did see God live. இத பார்த்தாரு. அதான் சொன்னேன் நான் உங்களுக்கு ஃபர்ஸ்ட் கிளாஸ்ல சொன்னேன் பாருங்க. வேற எந்த ஸ்தோத்திரத்தை விட இது ரொம்ப கஷ்டம். இது வியாக்கியானம் ரொம்ப கஷ்டமானதுன்னு நான் சொன்னேன். ரொம்ப விஷயத்தா இருக்கேன். ரொம்ப விஷயம் நேரா சாட்சாத்காரமா பண்ண இது நேரா பார்த்திருக்காரு இது. ஆனா அத ஆய்வாருக்கு எப்படி தர்சன சமாகாரமான இது கொடுத்தார ஞானம் கொடுத்தாரோ அப்படி அந்த காலத்துல அப்படியே தர்சன சமாகாரம் கிருஷ்ணாவதாரத்துல எப்படி இருந்தாலும் அப்படியே தர்சனம். அதான் அது வெங்கடேஷ் நிஷாம நித்தியம் சொல்லிட்டாரு. அப்புறம் பார்த்தேன்ட்டு சொல்லிட்டாரு நேரா. இன்னும் அதுல வேற என்ன கேட்கறதா வேண்டாம், நேரா அவரே சொல்லிட்டாரு. அதனால இந்த இது எல்லாத்தையுமே ஏன்னா வேதத்துல 20 அத்தியாயமுமே 16 எல்லாம் சேர்ந்து பகவந்தன் தான் சொல்றது. அதை காமிக்கிறதுக்கு சுவாமி அதை அந்த லட்சணங்கள் எல்லாம் இதுல அடக்கி 20 ஸ்லோகமா பண்ணாரு. அவர் 20 50 100 பண்ணலாம் இருக்கலாம். அந்த 20 அத்தியாயத்துக்கு 20 ஸ்லோகம். அதுக்கு விம்சத்தின்னு அதான் பேர் வச்சாரு. அதுக்கு அப்படியே ரெண்டுதான் ஞாச விம்சதி ரெண்டும் அதான் பேர் வச்சாரு. ஞாச விம்சதி இது ரெண்டுக்கும் விம்சத்தின்னு பேர் வச்சாரு நேரா. ரொம்ப நல்லா தேசிகரையும் அவரோட இத நினைச்சா அப்படியே ரொம்ப என்ன சொல்றது ஒரு மாதிரி have no words to describe the way he has arranged the shlokas and the வியாக்கியானம் அதுக்கு மேல இருக்கு. ரொம்ப thank you again. போகியமா இருக்கு. really great. அவரோட இது அவர் ராசத்ரே சாரம் பண்ணிட்டா அவரோட ஃபேன் ஆரியா எவரிபடி பிகம் இஸ் என்ன அப்பைய தீட்சித பாருங்க எப்படிதான் அவர் சொல்ற அவரை ஒரு ஷான் கட்ட மேல 1000 ஸ்லோகம் பண்றாருன்னா எப்படி இருக்கும்னு
அப்பதான் அவர் இதனால அப்பதான் அவர் கம்ப்ளீட்டா அவரு கடைசிக்கு அவரு அவர் ஸ்ரீவைஷ்ணவர் ஆயிடுறாரு. அவரு வைதீக்ஷத்துல அவரே ஒரு அத்வைது பண்ணாலும் கூட நயமயோர் மாதிக்கான ஸ்ரீபாஷ்யத்துக்கு அவர் அற்புதமா அவர் வியாக்கியானம் பண்ணிருக்காரு. ஸ்ரீபாஷ்யத்துக்கு வியாக்கியானம் பண்ணிருக்காரு. அவரு சுவாமிய தேசிகன் இத மேல பார்த்துட்டு இது மாதிரி இருக்கான்னு அப்புறம் இப்ப கிடைக்கல பாருங்க, ஏதோ ஒரு ஸ்லோகத்துக்கு கிடைச்சிருக்கு. பாதுகா சேஷத்துக்கு கூட அற்புதமான வியாக்கியானம். இப்பவும் கூட நம்ம எல்லாரும் யாதவாபியத்துக்கு அப்பய தீட்சதோட வியாக்கியானம் தான் நம்ம வச்சுட்டு இருக்கோம். வியாக்கரண விசேஷம் அவ்வளவு சொல்றாரு. நமக்கெல்லாம் அவ்வளவு இங்க வியாக்கரணம் வேண்டாம். வியாக்கரண விசேஷம் அவ்வளவு எடுத்து காட்டுறாரு. யாதவாபியத்துல ஒன்னொன்னு எடுத்து காட்டு வச்சிருக்காரு. ரசிச்சிருக்காரு கூட அவரு, இவ்வளவு அற்புதமா சொல்லியிருக்காரு. Thank you so much. Thank you. Okay.